ನಮಸ್ಕಾರ. ಇದು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ಮನೆ ಮನೆ ಮಹಾಲಕ್ಷ್ಮಿ. ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಆಗ್ತಿರೋ ವಿಷಯ ಅಂದ್ರೆ ಕೊರೋನಾ. ನಾವು ಕರೆಯದೆ ಬಂದಿರೋ ಹೆಮ್ಮಾರಿನೇ ಈ ಕೊರೋನಾ. ಈ ಕೊರೋನಾದ ಕಾಟದಿಂದ ಸಾಕಷ್ಟು ಜನ ಹಲವಾರು ರೀತಿಯಲ್ಲಿ ಕಷ್ಟ ಪಡ್ತಿದ್ದಾರೆ. ಕೆಲವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಇನ್ ಕೆಲವರು ಕೆಲಸ ಕಳ್ಕೊಂಡು ಕಷ್ಟ ಪಡ್ತಿದ್ದಾರೆ. ಏನೇ ಆಗ್ಲಿ, ಜೀವ ಇದ್ರೇನೆ ಜೀವನ. ಸರ್ಕಾರ ಕೂಡ ನಮ್ಗಾಗಿ ಸಾಕಷ್ಟು ವ್ಯವಸ್ಥೆ ಮಾಡ್ತಾ ಇದೆ. ನಾವು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸೋಣ. ನಮ್ಮ ಆರೋಗ್ಯ ನಮ್ ಕೈಯಲ್ಲಿದೆ. ಆದಷ್ಟು ಹ್ಯಾಂಡ್ ಸ್ಯಾನಿಟೈಸರ್ ಬಳಸೋಣ, ಮಾಸ್ಕ್ ಹಾಕೋಣ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ನಮ್ಮ ಜಾಗ್ರತೆಯಲ್ಲಿ ನಾವಿರೋಣ. ಆದಷ್ಟು ಬೇಗ ಜಗತ್ತಿನಿಂದ ಈ ಕೊರೋನಾನ ಹೊಡೆದು ಓಡಿಸೋಣ. ನಾವು ಕೂಡ ಶೂಟಿಂಗ್ ಮಾಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ತೀವಿ. ಶೂಟಿಂಗ್ ಬರಕ್ ಮುಂಚೆ ಒಂದ್ಸಲ ಟೆಸ್ಟ್ ಮಾಡಿಸ್ತಾರೆ, ಶೂಟಿಂಗ್ ಮುಗಿದ್ಮೇಲೆ ಒಂದ್ಸಲ ಟೆಸ್ಟ್ ಮಾಡಿಸ್ತಾರೆ. ಶೂಟಿಂಗ್ ಅಲ್ಲಿದ್ದಾಗ ಹ್ಯಾಂಡ್ ಸ್ಯಾನಿಟೈಸರ್ ಬಳಸ್ತೀವಿ. ಯಾರು ಶೂಟಿಂಗ್ ಅಲ್ಲಿಲ್ಲ, ಹಿಂದೆ ತೆರೆ ಹಿಂದೆ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲ ಮಾಸ್ಕ್ ಧರಿಸ್ತಾರೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಸೊ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ಶೂಟಿಂಗ್ ಮಾಡ್ತಾ ಇದೀವಿ. ಹೀಗೆ ಶೂಟಿಂಗ್ ಮಾಡ್ತಾ ಇವತ್ತಿನ ನಮ್ಮ ಮನೆ ಮನೆ ಮಹಾಲಕ್ಷ್ಮಿ ತಂಡ ಯಾರ ಮನೆಗೆ ಹೋಗ್ತಾ ಇದೆ? ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಹೆಚ್ ಗೊಲ್ಲಳ್ಳಿಯ ಹೇಮಾ ಅಶ್ವಥ್. ಅಂತ ನನಗ್ ಪರಿಚಯ ಇದೆ. ನನ್ ಪರಿಚಯ ನಿಮ್ಗಿದ್ಯಾ? ಇವ್ರು ನೋಡ್ತಾ ಇದಾರೆ ಯಾವ ತರ ಪರಿಚಯ ಕೇಳ್ತಾ ಇದ್ದಾರೆ. ನನಗೆ ಇವಾಗ ನಿಮ್ ಮನೆಯವ್ರ ಪರಿಚಯ ಮಾಡಿಸ್ಕೊಡಿ. ಇವರು ನಮ್ಮ ಯಜಮಾನ್ರು ಅಶ್ವಥ್. ನಮಸ್ತೆ ಸರ್. ನಮ್ಮ ಮಾವ ನರಸಿಂಹಮೂರ್ತಿ. ನಮಸ್ತೆ ಸರ್. ನಮ್ಮ ಅತ್ತೆಯವರು ಪುಟ್ಟರಾಜಮ್ಮ. ನಮಸ್ತೆ ಅಮ್ಮ. ಅವ್ರು ನಮ್ ಚಿಕ್ಕತ್ತೆ. ಅವ್ರಾ? ನಮಸ್ತೆ. ಅವ್ರು ಯಾರು ಕನ್ಕಾಂಬ್ರ ಮುಡ್ಕೊಂಡು? ಅವ್ರು ನಮ್ 2ನೇ ಅತ್ತೆ. ನಮಸ್ತೆ ಅಮ್ಮ. ಇವ್ರು 4ನೇ ಅತ್ತೆ. ನಮಸ್ತೆ. ಇವ್ರ ಮಗ ಸೊಸೆ ಮಗಳು ಅಳಿಯ ಅವರಿಬ್ರು. ನಮ್ 2ನೇ ಅತ್ತೆ ಮಗ ಮತ್ತೆ ಸೊಸೆ ಇಲ್ಲಿದ್ದಾರೆ. ನಮಸ್ತೆ. ಇವರು ನಮ್ಮ ಇನ್ನೊಬ್ರು ಮಾವ ಅವರ ಸೊಸೆ. ಇವರು ಇನ್ನೊಬ್ರು ಮಾವ ಸೊಸೆ. ಇವರು ನಮ್ಮ 3ನೇ ಅತ್ತೆ ಇದಾರಲ್ಲ, ಅವ್ರ ಮಗ ಅಶಿತಾ ಆರತಿ ಮಾಡಿದ್ರಲ್ಲ, ಅವ್ರ ಸೊಸೆ. ಅವ್ರ ಹೆಂಡತಿ ಮುನ್ಸ್ಕೊಂಡು ಹೋಗಿದ್ದಾರೆ. ಅವರು ನಮ್ಮ 3ನೇ ಮಾವನ ಮಗ. ನಮಸ್ತೆ. ಅವ್ರಿಬ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಸುನಿಲ್ ಅಂತ. ಮತ್ತೆ ಅವ್ರು ನಮ್ಮ ಮಾವ. ನಮ್ಮ 2ನೇ ಅತ್ತೆ ಇದಾರಲ್ಲ, ಅವ್ರ ಯಜಮಾನ್ರು ಗೋಪಾಲಾಚಾರ್ಯ. ಅವರಿಬ್ರು ಮುನ್ಸ್ಕೊಂಡಿದ್ದಾರೆ. ಇಲ್ಲಿ ಜಯಶ್ರೀ ಇದ್ದಾಳೆ, ನಮ್ಮ 2ನೇ ಚಿಕ್ಕಪ್ಪನ ಮಗಳು. ಇವ್ರು ನನ್ ಮಗ, ದೊಡ್ಡ ಮಗ ಪೂರ್ಣಚಂದ್ರ. ಮಕ್ಳು ನಿಮ್ಗೆ? ಇಬ್ರು. ಮಗನೂ ಮುನ್ಸ್ಕೊಂಡಿದ್ದಾರೆ, ಹೆಂಡತಿರು ಮುನ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನ್ ನಡೀತಾ ಇದೆ? ಯಾಕೆ ತಿಂಡಿ ಚೆನ್ನಾಗಿ ಮಾಡಾಕಿಲ್ವ ಇವತ್ತು? ಮಾಡಿಲ್ಲ. ಫಸ್ಟ್ ನಾನೇ ಮಾಡ್ಕೊಡ್ತೀನಿ. ಮನೆಯವ್ರ ಪರಿಚಯ ಆಯ್ತು, ಈಗ ಮನೆ ಪರಿಚಯ ಮಾಡಿಸ್ಕೊಡ್ತೀರಾ? ಬನ್ನಿ. ಹೊಸದಾಗಿ ಕಟ್ಸಿರೋದಾ? ಹೌದು. ಹೌದಾ? ಸಖತ್ತಾಗಿದೆ. ಇದು ಸಾಯಿಬಾಬಾ ಫೋಟೋ. ನಮ್ಮ ಅಣ್ಣ ಒಬ್ರು ಗಿಫ್ಟ್ ಕೊಟ್ಟಿದ್ದು ಇದು. ಎಷ್ಟ್ ಚೆನ್ನಾಗಿದೆಲ್ಲ. ಯಾವ ಕಡೆ ನಿಂತ್ಕೊಂಡು ನೋಡಿದ್ರು ಸಾಯಿಬಾಬಾ ನಮ್ಮನ್ನೇ ನೋಡುತ್ತಾರ. ಸಾಯಿಬಾಬಾ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಲಕ್ಷ್ಮೀ ನರಸಿಂಹಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ. ಹೌದು. ಅವರೇ ಸಾಕ್ಷಾತ್ ಬಂದು ಕೂತ್ಕೊಂಡೋಗಿದ್ದಾರೆ. ಹೌದು ಮೇಡಮ್. ಇವ್ರು ಯಾರು? ಇವರಿಬ್ರು ನಮ್ಮ ಮನೆ ಮಕ್ಳು. ನಿಮ್ಮನೆ ಚಂದ್ರ ಜ್ಞಾನೇಶ್. ಕರೆಕ್ಟ್ ಅಲ್ವಾ? ಇವರಿಬ್ರು ಬಂದ್ಮೇಲೆ ಅವರಿಬ್ರು ಬಂದ್ರ ಅಥವಾ ಇವರಿಬ್ರು ಬಂದ್ಮೇಲೆ ಅವರಿಬ್ರು ಬಂದ್ರ? ಇವರಿಬ್ರು ಬಂದ್ಮೇಲೆ ಅವರಿಬ್ರು. ಏನ್ ಅವರಿಬ್ರು ಹೆಸರು? ಅವ್ರ ಪೂರ್ಣಚಂದ್ರ, ಇವ್ರ ಜ್ಞಾನೇಶ್. ಇವ್ರ ಜ್ಞಾನೇಶ. ಹೌದು. ದೊಡ್ಡವರು ಚಿಕ್ಕವರು. ಸೂಪರ್ ಆಗಿದೆ ಇದು. ಬಿಸಿ ಬಿಸಿಯಾಗಿ ಅಲ್ಲಿಂದ ಅಡಿಗೆ ಮಾಡಿದ್ರೆ ಅಪ್ಪಕ್ಕಂತ ಬಂದ್ಬಿಡುತ್ತೆ. ಯಾರ್ದು ಐಡಿಯಾ ಇದು? ಯಜಮಾನ್ರದೇ. ಯಜಮಾನ್ರದೇ. ಬಿಸಿ ಬಿಸಿ ತಿನ್ನಕ್ ಇಷ್ಟ ಅಲ್ಲ ಅಣ್ಣ? ಸೂಪರ್. ಸಗದಾಗಿ
ಕಿಚನ್ ಇದು ಕಿಚನ್ ಮ್ಯಾಮ್. ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ, ಒಂದ್ ಸಾಮಾನು ಹೊರಗಡೆ ಇಲ್ಲ, ಎಲ್ಲ ಅಲ್ಲಿ ಇಲ್ಲಿ ಅಷ್ಟೇ. ವೆರಿ ಗುಡ್. ರುಬ್ಬಗಲ್ಲೆಲ್ಲ? ರುಬ್ಬಕಲ್ಲಿಲ್ಲ ಮ್ಯಾಮ್, ಆಚೆಗಡೆ ಐತಿ, ಆಚೆಗಡೆ. ಸೂಪರ್. ಮನೆ ಏನೋ ಸಖತ್ತಾಗಿದೆ, ಮನೇನ ನೋಡಿ ಖುಷಿ ಆಯ್ತು. ಈಗ ಮನೆಯವ್ರನ್ನೆಲ್ಲರೂ ಒಂದ್ ಕಡೆ ಸೇರಿಸ್ಕೊಂಡು ಮಾತಾಡೋಣ, ಆಟ ಆಡೋಣ, ಮಜಾ ಮಾಡೋಣ. ಓಕೆನಾ? ಎಲ್ರೂ ಕರೆದ್ಬಿಡಿ ಹಂಗೆ. ಹೇಮ ಅವ್ರೆ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಬಂದಿದ್ದೀರಿ? 11 ವರ್ಷ ಆಯ್ತು ಮ್ಯಾಮ್. 11 ವರ್ಷ ಆಯ್ತು. ಆವಾಗ ಈ ಮನೆ ಇತ್ತ ಅಥವಾ ನೀವು ಬಂದ್ಮೇಲೆ ಕಟ್ಟಿದ್ದ? ಇಲ್ಲ, ಇದು ಇವಾಗ ರೀಸೆಂಟ್ ಆಗಿ ಕಟ್ಟಿದ್ದು. ಬಂದಾಗ ಇನ್ನ ಸ್ವಲ್ಪ ಹಳೆ ಮನೆ ಇತ್ತು. ಯಾರ್ದು ಐಡಿಯಾ ಇದು? ನಮ್ಮ ಯಜಮಾನ್ರದೆ. ಸೂಪರ್ ಆಗಿದೆ ಸರ್. ಆ ಕೃಷ್ಣಂದ ಐಡಿಯಾ ಯಾರ್ದು ಸರ್ ಅದು? ನಮ್ದೇ ಮೇಡಮ್. ನಿಮ್ದೇನಾ? ನೋಡಿ ನೋಡಿ ಎರಡನೇ ಮಗ ಹಂಗೆ ಉಟ್ಬಿಟ್ಟಿದ್ದಾರೆ. ಹೇಮ ಅವ್ರೆ, ನನ್ಗೆ ಒಂದು ವಿಷಯ ಗೊತ್ತಾಯ್ತು, ನಿಮ್ ಯಜಮಾನ್ರು ಇಡೀ ಒಂದು ದೇಶದಲ್ಲಿರೋ ಹೆಣ್ಮಕ್ಳನ್ನೆಲ್ಲ ನೋಡಿ ಕೊನೆಗೆ ನಿಮ್ಮನ್ನ ಒಪ್ಕೊಂಡಿತ್ತು ಅಂತ. ಸೊ ಅದ್ರ ಕತೆನ ನಾನು ತಿಳಿಲೇಬೇಕು ಇವತ್ತು. ಸರ್, ತುಂಬಾ ನಾಚ್ಕೊಂಡ್ ಕೂತಿದ್ದೀರಾ. ಆದರೆ ಅಷ್ಟು ಜನ, ಎಷ್ಟು ಸಾವಿರ ಹುಡುಗಿರ್ನ ನೋಡಿದ್ರಿ ಸರ್ ನೀವು ಇವ್ರನ್ನ ಮದುವೆ? ಒಂದು 20 ಜನ. 20,000 ಸರ್? 20 ಜನ ಒಂದೇ ದಿನದಲ್ಲಿ 20 ಜನ ನೋಡಿದ್ರೆ? ಇಲ್ಲ, ಒಂದು ತಿಂಗಳಲ್ಲಿ ಮೇಡಮ್. ತಿಂಗಳಲ್ಲಿ? ಯಾಕೆ ಸರ್ ಇನ್ನೊಂದು 10 ಬಿಟ್ಬಿಟ್ರಿ? ಇಲ್ಲ, ಅಷ್ಟೊತ್ತಿಗೆ ಇವ್ರು ಸಿಕ್ಕಿದ್ರು. 20 ಜನ ಹುಡುಗಿರ್ನ ನೋಡಿದ್ರಿ. ನೋಡ್ಬಿಟ್ಟು ಯಾಕೆ ಇಷ್ಟ ಆಗ್ಲಿಲ್ಲ, ಇವ್ರಿಗೆ ಯಾಕೆ ಇಷ್ಟ ಆದ್ರು? ಏನೋ ಒಳ್ಳೆತನ ಇತ್ತು ಇವ್ರದ್ದು, ಹಂಗಾಗಿ ಇಷ್ಟ ಆಯ್ತು ಮೇಡಮ್. ಸರ್, ಒಂದು ವಿಷಯ ಇವರು ಹೇಳ್ಕೊಳ್ತಾ ಇಲ್ಲ, ತುಂಬಾ ನಾಚ್ಕೋತಾ ಇದ್ದಾರೆ. ಒಂದೇ ದಿನದಲ್ಲಿ 15 ಜನ ಹುಡುಗಿರ್ನ ನೋಡಿದ್ರು. ಹೌದು ಮೇಡಮ್. ಹೌದಾ? ಮೈಸೂರಲ್ಲಿ 15 ಜನ ಹುಡುಗಿರು ಚೆನ್ನಾಗಿದ್ದಾರೆ ಅಂತ ಒಟ್ಟಿಗೆ ನೋಡ್ಕೊಂಡ್ ಬಂದ್ರ ಅಥವಾ ಏನ್ ಐಡಿಯಾ ಇತ್ತು ತಲೆಯಲ್ಲಿ ನಿಮ್ಗೆ? ಇಲ್ಲ ಮೇಡಮ್, ಹಂಗೆ ಒಬ್ಬೊಬ್ಬರೇ ಫೋನ್ ಮಾಡಿದ್ರು. ಹಂಗೆ ಒಂದೇ ಸಲ ಹೋಗಿದ್ವಲ್ಲ, ದೂರ ಹೋಗಿದ್ವಲ್ಲ ಇಲ್ಲಿಂದ, ಹಂಗೆ ಒಟ್ಟಾಗಿ ಮೈಸೂರು ಸರ್? ಹುಬ್ಳಿ ಬೆಳಗಾಂ ಹೋದಂಗೆ ಹೇಳಿದ್ರು ಸರ್. ಹೆಂಗಿತ್ತು ಸರ್ ಅವತ್ತಿನ ದಿನ? ಒಂದ್ ಮನೆಗೆ ಹೋಗಿ ಒಂದ್ ಹೆಣ್ಣನ್ ನೋಡ್ಕೊಂಡು ಮಾತಾಡ್ಸೋದೇ ಒಂದು ದೊಡ್ಡ ಪ್ರಾಸೆಸ್. ಅದ್ರಲ್ಲಿ 15 ಮನೆಗಳಿಗೆ ಹೋಗಿ, ಅಥವಾ ನೀವ್ ಇದ್ ಕಡೆನೆ ಕರ್ಸ್ಕೊತಾ? ಇಲ್ಲ ಮೇಡಮ್, ಅವ್ರವ್ರ ಮನೆಗೆ ಹೋಯ್ತಾ ಇದ್ದು. 15 ಒಂದೇ ಸೆಟ್ ಬಾಳೆಹಣ್ಣು ಹೂವು ಒಂದೇ ಸೆಟ್ ತಗೊಂಡೋದು. 15 ಸೆಟ್? 15 ಸೆಟ್ ಒಂದೇ ಸೆಟ್ ತಗೊಂಡೋಗಿದ್ರೆ ಆಗಿರೋದಲ್ಲ ಸರ್? ಇಷ್ಟ ಆಗಿಲ್ಲ ಅಂದ್ರೆ ಸೈಡಿಂದ ಎತ್ಕೊಂಡ್ ಬಂದ್ಬಿಡೋದು. ಸೊ 15 ಸೆಟ್ ಇಟ್ಕೊಂಡು ಹೋಗಿದ್ರೆ ಅಪ್ಪ ಅಮ್ಮನ ಬಂದಿದ್ರ ಜೊತೆಲಿ? ಸೊ ಆಬ್ವಿಯಸ್ಲಿ ಬಂದಿರ್ತಾರೆ. ಅಮ್ಮ ಬೈಲಿಲ್ವಾ? ಹೋಗತ್ತಾಗೆ 15 ಯಾರು ನೋಡ್ತಾರೆ ಅಂತ? 15 ಸೆಟ್ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ರಿ. ಇವ್ರ ಮನೆಗೆ ಎಷ್ಟೊತ್ತಿಗೆ ಹೋದ್ರಿ ನೀವು? ಒಂದು 11 ಗಂಟೆ 12 ಗಂಟೆ. ಅಷ್ಟೊಂದ್ ಮನೆ ಮುಗಿಸ್ಬಿಟ್ಟಿದ್ರ ಸರ್? ಇಲ್ಲ, ಆಮೇಲೆ ನೆಕ್ಸ್ಟ್ ಹೋಗಿದ್ದು. ಅವತ್ತಿನ ದಿನ ಒಳ್ಳೆ ದಿನ ಇತ್ತು, ಸರ್ ಒಳ್ಳೆ ಮೂಡಲ್ಲಿ ಇದ್ರು. ಓಕೆ, ಅವತ್ತು ಎಷ್ಟು ಸೆಟ್ ಇಟ್ಕೊಂಡು ಹೋದ್ರಿ? ಇಲ್ಲ, ಅವತ್ತು ಒಂದೇ ಸೆಟ್ ಏನೇನೆ. ಇವ್ರ ಮನೆಗೆ ಅಂತಾನೆ ಹೋದ್ರ? ಓಕೆ, 11 ಗಂಟೆಗೆ ಹೋದ್ರಿ. ಹೋದ ತಕ್ಷಣ ಮೇಡಮ್ ಏನೋ ಟೀ ಕಾಫಿ ಏನಾದ್ರು ಮಾಡ್ಕೊಂಡ್ ಬಂದ್ರ ಅಥವಾ ಹಂಗೆ ಬಂದ್ರ? ಇಲ್ಲ ಮೇಡಮ್, ಟೀ ಮಾಡ್ಕೊಟ್ಟಿದ್ವಿ. ಕುಡಿದ ತಕ್ಷಣ ಇಷ್ಟ ಆಗೋಯ್ತಾ ಸರ್ ಸ್ವೀಟ್ ಜಾಸ್ತಿ ಹಾಕಿದಾರೆ ಅಂತ? ಅದೇ ಕಾಕ್ಟ ಹೂವು ತಗೊಂಡೋಗಿದ್ದೆ, ಅದಕ್ಕೋಸ್ಕರ ಇಷ್ಟ ಆಯ್ತು. ನಮ್ಮ ಮಲ್ಗೆ ಹೂವು ತಗೊಂಡೋಗ್ಲಿಲ್ಲ. ಇಷ್ಟ ಆಗ್ದಿಲ್ದವ್ರಿಗೆಲ್ಲ ಮಲ್ಗೆ ಹೂವ ಸೆಟ್ ತಗೊಂಡ್ ಹೋಗವ್ರೆ. ಹೌದಾ? ನಿಮ್ಗೇನು ಕಾಕಡ ಹೂವ ಆದ್ರೂ ಇಷ್ಟ ಆಗ್ಬಿಟ್ರು ಮೇಡಮ್. ಏನ್ ಇಷ್ಟ ಆಯ್ತು ಸರ್? ಏನೋ ಅವ್ರು ಒಳ್ಳೆತನ ಇಷ್ಟ ಆಯ್ತು. ಬಡವ್ರ ಮನೆ ಹೆಣ್ಮಕ್ಳು ಅಂತ ಅನ್ಬಿಟ್ಟು. ಅಷ್ಟ್ರಲ್ಲಿ ಹೆಂಗ್ ಗೊತ್ತಾಯ್ತು ಒಳ್ಳೆಯವರು? ಅವರು ಓಡಾಡ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು. ಹೆಂಗ್ ಓಡಾಡ್ತಿದ್ರು ಸರ್? ಹಿಂಗ ಹಾಗಾಗಿ ಇಷ್ಟ ಆಯ್ತು ಮೇಡಮ್. ಆಮೇಲೆ ಮಾತಾಡಕ್ ಶುರು ಮಾಡಿದ್ಮೇಲೆ ತುಂಬಾ ಮಾತಾಡ್ತಾರೆ ಅಂತ ಏನಾದ್ರು ಅನ್ಸ್ತಾ? ಆಮೇಲೆ ಒಂದ್ ಸ್ವಲ್ಪ ಅನ್ಸ್ತು ಮೇಡಮ್. ಅಷ್ಟೊಂದು ಒಳ್ಳೆಯವರು ಅಲ್ಲ ಅಂತ ಅನ್ನಿಸ್ತಾ? ನಮ್ಮ ಮಹಾಲಕ್ಷ್ಮಿ ಯಾವತ್ತೂ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಮೇಡಮ್ಗೆ ಆ ದುಃಖ ಇನ್ನೂ ಇದೆ. ಊರವ್ರಿಗೆಲ್ಲ ಮಲ್ಗೆ ದಿಂಡು ತಗೊಂಡೋಗ್ ಕೊಟ್ರು, ನಾನ್ ಮಾತ್ರ ಕಾಕಡ ಕೊಟ್ರು ಅಂತ. ಆ ಬೇಜಾರು ಇನ್ ಮುಂದೆ ಲೈಫ್ ಅಲ್ಲಿ ಇರಬಾರ್ದು ಮೇಡಮ್ ನಿಮ್ಗೆ. ಅದಕ್ಕೆ ನಾವೇನೋ ರೆಡಿ ಮಾಡಿದೀವಿ, ಅತ್ತೆ ಮಕ್ಕಳ ತಗೊಂಬರ್ರು. ಅಣ್ಣ, ಇದನ್ನ ಇವಾಗ ತಗೊಂಡು ಬಿಡಿಸಿ ನಿಮ್ಮ ಮನಸ್ಸಿನ ಮಾತು. ಎಷ್ಟು ವರ್ಷ ಆಯ್ತು ಅಂದ್ರೆ ಮದ್ವೆಗೆ? 11 ವರ್ಷ ಆಯ್ತಲ್ವಾ ಅಣ್ಣ ಮದ್ವೆಗೆ? 11 ವರ್ಷದಲ್ಲಿ ನೀವು ನಿಮ್ ಹೆಂಡತಿಗೆ ಏನೇನೆಲ್ಲ ಹೇಳ್ಕೋಬೇಕು ಅಂತಿದ್ರು ಅದನ್ನೆಲ್ಲ ಇವತ್ತು ಹೇಳ್ಕೊಂಡು ಅದ್ರ ಜೊತೆಗೆ ಮಾತಾಡ್ತಾನೆ ಅವ್ರಿಗೆ ಇದನ್ನ ಮುಡಿಸ್ಬೇಕು. ನಾಚ್ಕೊಳಂಗಿಲ್ಲ. ಓ ಬೆವರ್ತವ್ರಣ್ಣ, ಮತ್ತೆ ಸೆಕೆಂಡ್ ಟೈಮ್ ಇವ್ರನ್ನೇ ಮದ್ವೆ ಮಾಡ್ತಾರಲ್ಲ ಅವರು ಅಂತ. ಅಣ್ಣ, ಇವತ್ತು ಹುಡ್ಗಿನ್ ನೋಡಕ್ ಬಂದಿದ್ದೀರಾ, ಹುಡ್ಗಿನ ಮೆಚ್ಕೊಂಡ್ಬಿಟ್ಟಿದ್ದೀರಾ. ನೀವ್ ಉಂಟು, ನಿಮ್ ಹುಡ್ಗಿ ಉಂಟು, ನಿಮ್ ಮನೆಗೆ ಉಂಟು. ಈಗ ಪ್ರೀತಿಯಿಂದ ಏನಾದ್ರೂ ಹೇಳ್ಕೊಂಡು? ಏನಿಲ್ಲ ಮೇಡಮ್, ಚೆನ್ನಾಗಿ ನೋಡ್ಕೊಂಡವ್ರೆ ಬಂದಾಗಿಂದ. ಅವ್ರನ್ನ ನೋಡ್ಕೊಂಡು ಹೇಳಿ. ಹೇಳಿ. ಚೆನ್ನಾಗಿ ನೋಡ್ಕೊಂಡವ್ರೆ, ತುಂಬಾ ಇಷ್ಟ ಆಯ್ತು.
ಮುಡ್ಸನ್ ಮೇಡಮ್. ಸೂಪರ್ ಅಣ್ಣ. ಇವಾಗ ಹೂವು ಮುಡ್ಸೈತಲ್ಲ ಅಣ್ಣ, ಟೆನ್ಷನ್ ಹೋಯ್ತಲ್ಲ. ಹೌದು ಮೇಡಮ್. ಈಗ ಅವ್ರ ಮುಖ ನೋಡ್ಕೊಂಡು ಹೇಳಿ ಅಣ್ಣ. ಇನ್ನೇನು ಹೇಳೋದು ಮೇಡಮ್? ಹೇಳಿ ನಿಮ್ಮ ಮಕ್ಳನ್ನ ಹೆಂಗ್ ನೋಡ್ಕೊಂಡ್ರು, ನಿಮ್ಮ ಅಪ್ಪ ಅಮ್ಮನ ಹೆಂಗ್ ನೋಡ್ಕೊಂಡ್ರು, ಮನೇನ ಹೆಂಗ್ ನೋಡ್ಕೊಂಡ್ರು? ಮನೆಗೂ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊತಾರೆ, ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ನನ್ನ ತಂಗಿ ಬಂದರು, ಅವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ನಮ್ಮ ಬಂಧು ಬಳಗನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅದರಿಂದ ತುಂಬಾನೇ ಇಷ್ಟ ಆಯಿತು. ಯಾವತ್ತೂ ಜಗಳನೂ ಆಡಿಲ್ಲ ಮೇಡಮ್. ಯಾವತ್ತೂ ಆಗೋದು ಬೇಡ ಸರ್ ಜಗಳ. ಈಗ ಖುಷಿಯಾಗಿದೆ. ನಿಮ್ಗೆ ಹೆಂಗ ಅನ್ನಿಸ್ತು ಮಹಾಲಕ್ಷ್ಮಿ ಅವರೇ? ತುಂಬಾ ಖುಷಿ ಆಯ್ತು. ನೀವ್ ಹೇಳಿ, ನಿಮ್ಗೆ ಎಷ್ಟು ಖುಷಿ ಇದೆ ಮಹಾಲಕ್ಷ್ಮಿ ಹೇಮ ಅವರು ನಿಮ್ಮ ಮನೆ ಸೊಸೆಯಾಗ? ಖುಷಿ ಇದೆ. ಸೊ ಅವತ್ತು ನೀವು ಅವ್ರನ್ನ ನೋಡಿದಾಗ ಖುಷಿಯಾಗಿತ್ತ? ಅಂದ್ರೆ ನಿಮ್ಗೂ ಇವರೇ ಸೊಸೆ ಆಗ್ಬೇಕು ಅಂತ ಆಸೆ ಇತ್ತ? ನಮ್ ಸಂಬಂಧನೇ ಸಂಬಂಧನೇ ನಮಗ್ ಗೊತ್ತಾಗ್ಲಿಲ್ಲ. ಫೋಟೋ ಕೊಟ್ರು, ದೇವಸ್ಥಾನ ಪೂಜಾರು, ಕಾಳಮ್ಮನ ದೇವಸ್ಥಾನ ಪೂಜಾರು. ಆ ಫೋಟೋ ನೋಡ್ಕೊಂಡು ಒಪ್ಕೊಂಡು ಅವ್ರ ಮನೆಗೆ ಹೋದ್ರು. ಹೌದಾ? ಸೊ ದೂರದ ಸಂಬಂಧನೇ ಅದಕ್ಕೆ ನೋಡಿದಿಲ್ಲ. ಆಮೇಲೆ ಗೊತ್ತಾಯ್ತು. ಸಂಬಂಧಿಕರ ಮದ್ವೆ ಆದ್ಮೇಲೆ, ಗಂಡ ಹೆಂಡತಿ ಆದ್ಮೇಲೆ ಸಂಬಂಧ ಆಮೇಲೆ ಗೊತ್ತಾಯ್ತು. ನನ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು. ಇಬ್ರು ಹೆಣ್ಮಕ್ಳು ಅವ್ರಿಗೆ. ಸೊ ಅಳಿಯ ಅತ್ತೆಗೋಸ್ಕರ ಒಂದ್ ಮನೆ ಕಟ್ಟಿಸ್ಕೊಡ್ತಾರೆ, ಹೌದಾ? ಹೌದು. ಇವಾಗ ರೀಸೆಂಟ್ ಆಗಿ ಕಟ್ಟಿ ಗೃಹ ಪ್ರವೇಶ ಮಾಡ್ಕೊಟ್ವಿ. ಈಗಿನ ಕಾಲದಲ್ಲಿ ತಂದೆ ತಾಯಿನ ನೋಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಅದೇನೋ ತಲೆ ಮೇಲೆ ಕೂತಿರೋ ಭಾರ ಅನ್ನೋ ಹಾಗೆ ಆಡ್ತಾರೆ ಜನ ಎಲ್ಲ. ಬಟ್ ಅಂತ ಕಾಲದಲ್ಲಿ ಅತ್ತೆ ಚೆನ್ನಾಗಿರ್ಬೇಕು ಅಂತ ಅತ್ತೆಯವ್ರಿಗೂ ಒಂದ್ ಮನೆ ಕಟ್ಸ್ಕೊಟ್ಟಿದ್ದೀರಲ್ಲ ಅಣ್ಣ, ಸೂಪರ್. ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಅದು ಗಂಡು ಮಕ್ಳು ಯಾರು ಇಲ್ವಲ್ಲ ಮೇಡಮ್, ಅದಕ್ಕೋಸ್ಕರ ನಾವೇ ಇದು ಮಾಡ್ದು. ಯಾಕೆ ಅನ್ನಿಸ್ತು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ನಿಮ್ಗೆ? ಅಲ್ಲ ಪಾಪ ಅವ್ರು ಒಬ್ಬರೇ ಇರೋದು, ಹೊರಗಡೆ ಎಲ್ಲಾನು ಹೋಗ್ಬೇಕು, ಟಾಯ್ಲೆಟು ಬಾತ್ರೂಮ್ಗಳೆಲ್ಲ ಇರಲಿಲ್ಲ, ಹೊರಗಡೆ ಹೋಗ್ಬೇಕು ಒಬ್ಬರೇನೆ. ಅದಕ್ಕೋಸ್ಕರ ಒಂದಿರ್ಲಿ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಕಟ್ಸ್ಕೊಟ್ಟು. ಬಟ್ ಅವಾಗ ಹೇಗೆ ಅನ್ನಿಸ್ತು ನಿಮ್ಗೆ ಮನೆ ಕಟ್ಟಿಸುವಾಗ? ಅದೇ ನಮ್ಮ ಅಮ್ಮಂಗೆ ಗಂಡ್ ಮಕ್ಳು ಇಲ್ಲ ಅನ್ನೋ ಕೊರತೆನ ನಿಗ್ಸಿದ್ರು ಅಂತ ಅನ್ನಿಸ್ತು. ನಮ್ಮ ತಾಯಿನೂ ಅದೇ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ನಮಗೂ ಯಾರು ಬ್ಯಾಕ್ ಸಪೋರ್ಟ್ ಇರ್ಲಿಲ್ಲ, ಇವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮ್ಗಿಂತ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ತಾಯಿನ ಅಲ್ವಾ? ಈಗ ಯಾವ್ದೇ ಹೆಣ್ಮಗು ಮನೆಗೆ ಸೊಸೆಯಾಗಿ ಬಂದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊಸೆ ಅನ್ನೋಳು ಮಗಳ ತರ ಇರ್ಬೇಕು, ಮಗಳ ತರ ಅತ್ತೆ ಮಾವನ್ ನೋಡ್ಕೋಬೇಕು ಅಂತ. ಬಟ್ ಅಳಿಯ ಆದವನು ಅಳಿಯಾನೇ ಅನ್ನೋ ತರ ಇರ್ತಾರೆ. ಬಟ್ ಇಲ್ಲಿ ಅಳಿಯ ಆದವನು ಮನೆ ಮಗ ಕೂಡ ಆಗ್ತಾನೆ, ಜವಾಬ್ದಾರಿನ ಹೊತ್ಕೋತಾನೆ, ಅತ್ತೆನ ತಾಯಿ ತರ ನೋಡ್ಕೊಂಡು ಮನೆ ಕೂಡ ಕಟ್ಟಿಸ್ಕೊಟ್ಟಿದ್ದೀರಾ. ಸೂಪರ್ ಅಣ್ಣ. ಈ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ, ಇನ್ನೂ ಜಾಸ್ತಿ ಆಗ್ಲಿ. ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಕಮ್ಮಿ ಆಗೋದ್ ಬೇಡ. ನೀವು ಮದ್ವೆ ಆಗುವಾಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಯಜಮಾನ್ರು? ಅದೇ ಮನೆ ಹತ್ರ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಆತರ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇದ್ರು. ಸೊ ಅವಾಗ ಏನಾದ್ರು ಅನ್ಸುತ್ತೆ ನಿಮ್ಗೆ, ಎಲ್ಲಾರ ತರ ಶನಿವಾರ ಭಾನುವಾರ ರಜೆ ಇದ್ರೆ ಚೆನ್ನಾಗಿರುತ್ತೆ, ಇದು ಯಾವ ತರ ಕೆಲಸ ಟೈಮಿಂಗ್ಸ್ ಇಲ್ಲ ಅಂತ ಯಾವಾಗಾದ್ರು? ಇಲ್ಲ, ಆತರ ಏನ್ ಅನ್ಸಿಲ್ಲ. ಇವಾಗ ಬೆಂಗಳೂರಲ್ಲಿ ಸಿಟಿಗಳ ಕಡೆ ಎಲ್ಲ ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಭಾನುವಾರ ಒಂದೇ ದಿನ ಸಿಗೋದು, ಆತರ ಇರುತ್ತೆ. ಇಲ್ಲಿ ಯಾವಾಗ್ಲೂ ಜೊತೆಲೇ ಇರೋರಲ್ಲ, ಯಾವತ್ತು ಬಿಟ್ಟಿರೋ ಫೀಲಿಂಗೇ ಆಗಿಲ್ಲ. ಎಲ್ಲೋದ್ರೂ ಜೊತೆಲೆ ಹೋಗ್ತಿವಿ, ಎಲ್ಲೋದ್ರೂ ಜೊತೆಲೆ ಬರ್ತೀವಿ, ಯಾವತ್ತು ಫೀಲಿಂಗ್ಸ್ ಆಗಿಲ್ಲ. ಈಗ ಇದೇ ಖುಷಿಲಿ ಒಂದು ಆಟ ಆಡಿದ್ರೆ ಹೆಂಗಿರುತ್ತೆ? ಆಟ ಅಂದ ತಕ್ಷಣ ಮಕ್ಕಳು ಮುಖದಲ್ಲಿ ಖುಷಿ ಇರುತ್ತೆ, ಆದ್ರೆ ದೊಡ್ಡವರು ಟೆನ್ಷನ್. ಯಾರು ಆಟ ಆಡ್ತಾರೆ, ಏನ್ ಆಟ ಆಡೋದು, ನಾನ್ ಬೇಡ ಅಂತ. ಈಗ ಈ ಆಟನ ಆಡೋದು ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಹೇಮ ಅಶ್ವಥ್ ಅವರು. ಆಟ ಏನು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ನೀವು ಈ ರಿನೋವೇಟ್ ಮಾಡಿ ಎಷ್ಟು ತಿಂಗಳ ವರ್ಷ ಎಷ್ಟು? ಇಲ್ಲ, ಒಂದ್ 10 months ಆಯ್ತು. 10 months ಆಯ್ತು. ಜೂನ್ ಬಂದ್ರೆ 10 ತಿಂಗಳಾಗಿರೋದಲ್ವಾ, ಸ್ವಲ್ಪ ಕಮ್ಮಿ ಗೊತ್ತಿರುತ್ತಲ್ವಾ ಈ ಮನೆ ಬಗ್ಗೆ ನಿಮ್ಗೆ. ಅದಕ್ಕೆ ಇನ್ನೊಂದ್ಸಲ ಮನೇನ ತುಂಬಾ ಚೆನ್ನಾಗಿ ನೋಡ್ಕೊಂಬನ್ನಿ ಹೋಗಿ. ಈಗ ವಿಷಯ ಏನು ಅಂದ್ರೆ, ನಿಮ್ಮನೆ ನೀವ್ ನೋಡಾಯ್ತಲ್ಲ, ನಿಮ್ಮನೆ ನಾನ್ ಇನ್ನೊಂಚೂರು ಚೆನ್ನಾಗಿ ನೋಡ್ಬೇಕು ಅಂತ ನನ್ಗೆ ಆಸೆ ಇದೆ. ಅದ್ ಹೆಂಗ್ ನೋಡ್ಲಿ, ನೀವ್ ಇದ್ದಾಗ ನೋಡಿದ್ರೆ ತಪ್ಪಾಗ್ಬಿಡುತ್ತಲ್ವಾ. ಅದಕ್ಕೆ ನೀವು ರೂಮ್ಗೆ ಹೋಗಿ ಗಟ್ಟಿಯಾಗಿ ಬಾಗ್ಲ ಹಾಕೋತೀವಿ ಹೊರಗಡೆ. ಆಮೇಲೆ ನಾನು ಇಲ್ಲಿ ಏನೋ ಒಂದ್ ಕೆಲಸ ಮಾಡ್ತೀನಿ, ಆಮೇಲೆ ಏನು ಅಂತ ಹೇಳ್ತೀನಿ, ನೀವು ಕಂಡಿಡಿ. ಓಕೆನಾ? ನೀವೊಂಚೂರು ಮೇಲ್ವಿಚಾರಕರು ನೀವು. ಅವ್ರ ಗಾರ್ಡು ಹೊರಗ್ ಬರಂಗಿಲ್ಲ. ನೋಡಾಯ್ತು ಅಂದ್ರು, ನೋಡ್ ಒಳಗ್ ಹೋಗೋದು ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ತೀರ. ಆಮೇಲೆ ಸುಮ್ನೆ ನಮ್ಮನೇಲಿ ನನ್ಗೆ ಅವಮಾನ ಆಗ್ಬಿಟ್ರೆ ಕಷ್ಟ. ನಮ್ಮ ಮಹಾಲಕ್ಷ್ಮಿ ಅವರು ರೂಮ್ಗೆ ಹೋಗಿದ್ದಾರೆ, ಗಾರ್ಡು ಇದ್ದಾರೆ ರೆಡಿಯಾಗಿ. ಈಗ ನಾನು ಚೇಂಜಸ್ನ ಶುರು ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ, ಇದೆಯಲ್ಲ ಇದನ್ನೇನು ಮಾಡ್ತೀನಿ ಅಂದರೆ, ನಾನು ಈ ಕಡೆ ಇಡ್ತೀನಿ. ಇದು ಮೊದಲನೇ ಚೇಂಜು, ನೆನ್ಪಿಟ್ಕೊಳ್ಳಿ, ಆಮೇಲೆ ನನಗೆ ಮರ್ತೋಗ್ಬಿಡುತ್ತೆ. ಎರಡನೇದು ಏನಪ್ಪ ಅಂದರೆ, ಇವ್ರ ಹೆಸರೇನು?
ಸೋನಾಲಿಕಾನಾ ಸೋನಿಕಾ ಅವ್ರದ್ದು ಕನ್ನಡಕ ಹಿಂಗಿದೆಯಲ್ಲ ಅದೊಂದು ಸ್ವಲ್ಪ ಹಿಂಗಿರ್ತದೆ. ಅದು 2ನೇ ಚೇಂಜು. 3ನೇದು ಅಣ್ಣ ಅಲ್ಲಿ 2 ಅವಾರ್ಡ್ ಒಂದೇ ಥರ ಇದೆಯಲ್ಲ ಅದೆರಡನ್ನ ಇಂಟರ್ಚೇಂಜ್ ಮಾಡೋಣ ಪ್ಲೀಸ್. ಈಗ 4ನೇದು ಮೇಡಮ್ ಅಲ್ಲಿ ಸೊಳ್ಳೆ ಬ್ಯಾಟ್ ಇದೆಯಲ್ಲ ಕೊಡಿ. ಸೊಳ್ಳೆ ಬ್ಯಾಟ್ ಅಲ್ಲಿತ್ತು, ಇದು ಒಳ್ಳೆ ಪ್ರಾಪರ್ಟಿದು, ಇದನ್ನು ಇಲ್ಲಿಟ್ಬಿಡ್ತೀನಿ. ಇನ್ನೊಂದು ಚೇಂಜ್ ಮಾಡಿಬಿಡ್ತೀನಿ. ಹಾಂ, ಕ್ಯಾಲೆಂಡರ್ ತೆಗೆದ್ಬಿಡಿ. ಕ್ಯಾಲೆಂಡ್ರು ಕೆಳಗಿಟ್ಬಿಡ್ತೀನಿ. ಯಾರಲ್ಲಿ ಮಹಾಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಬನ್ನಿ 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 ಬೇಗ 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 ಬನ್ನಿ, ಬೇಗ ಬೇಗ ಬೇಗ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬನ್ನಿ ಬನ್ನಿ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ತಿರುಗಿ ಒಂದ್ಸಲ ಮನೇನ ನೋಡ್ಕೊಳ್ಳಿ. ನೋಡ್ಕೊಂಡ್ರ ನಿಮ್ಮ ಸಮಯ ಶುರು. ಪಾಪ ಅವ್ರಿಗೆ ಏನು ನಡೀತಾ ಇದೆ ಅಂತಾನೆ ಅರ್ಥ. ಮೇಡಮ್ ನಾನು 5 ಚೇಂಜಸ್ನ ಮಾಡಿದ್ದೀನಿ ಮೇಡಮ್. ಆ 5 ಚೇಂಜಸ್ ಯಾವುದು ಅಂತ ನೀವು ಹೇಳಬೇಕು. ಇದಕ್ಕೆ ನಿಮಗೆ ಸಿಗೋಂಥ ಕಾಲಾವಕಾಶ 3 ನಿಮಿಷಗಳು ಮಾತ್ರ. ಯಾರು ಹೆಲ್ಪ್ ಮಾಡಲ್ಲ. ಸೊ ಯಾರನ್ನಾದ್ರೂ ನೀವು ನೋಡಿ ಹೆಲ್ಪ್ ಮಾಡ್ತಾರಾ ಅಂತ ಕಣ್ಣಿಂದ ನೋಡಿದ್ರೆ ಯೂಸ್ ಇಲ್ಲ. ಸೊ ಏನಿದ್ರು ಈ ಕಡೆ ನೋಡಿ, 5 ಚೇಂಜಸ್ ಪಟ್ಪಟ ಅಂತ ಹೇಳ್ಬೇಕು. ಇದು ಛೋಟಾ ಚಾಂಪಿಯನ್ ಫೋಟೋ ಮೇಲಿತ್ತು, ಇಲ್ಲಿ ಬಂದಿದೆ. ಛೋಟಾ ಚಾಂಪಿಯನ್ ಫೋಟೋ ಮೇಲಿತ್ತು, ಕೆಳಗೆ ಬಂದಿದೆ. ಓಕೆ, ನೆಕ್ಸ್ಟ್. ಇದು ಈ ನಾಯಿ ಮರಿ ಕೆಳಗಡೆ ಇತ್ತು, ಮೇಲ್ ಹೋಗಿದೆ. ನಾಯಿ ಮರಿ ಕೆಳಗಡೆ ಇತ್ತು, ಮೇಲ್ ಹೋಗಿದೆ. ಆ ಶೀಲ್ಡ್ ಹಿಂದೆ ಗೋಡೆಗಿತ್ತು, ಸ್ವಲ್ಪ ಮುಂದೆ ಬಂದಿದೆ. ವೆರಿ ಗುಡ್. ಮಾಡಿದೆಲ್ಲ ವೇಸ್ಟ್ ಅಲ್ವಾ? ಆ JCPಗಳು ಈ ಸೈಡ್ ಇತ್ತು, ಆ ಸೈಡ್ ಹೋಗಿದೆ. ಹೇಳ್ದೆ ತಾನೇ. ಇನ್ನೊಂದೇ ಒಂದು ಮೇಡಮ್, ಸೊಳ್ಳೆ ಬ್ಯಾಟ್ ಯಾವಾಗ್ಲೂ ಈ ಕಡೆ ಇರ್ತಾ ಇತ್ತು, ಇವತ್ತು ಹಿಂದೆ ಹೋಗೈತೆ. ಏನ್ ಹೇಳಿ? ಸೊಳ್ಳೆ ಬ್ಯಾಟ ಈ ಕಡೆ ಇರ್ತಾ ಇತ್ತು, ಇವತ್ತು ಹಿಂದೆ ಹೋಗಿ. ಈ ಕಡೆ ಅಂದ್ರೆ ಯಜಮಾನ್ರು ಯಾವಾಗ ಪ್ಯಾಂಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಾರ? ಇಲ್ಲ, ಇಲ್ಲೆಲ್ಲಾದ್ರೂ ಇರ್ತಾ ಇತ್ತು, ಇವತ್ತು ಅಲ್ಲೂ ಹೋಗ್ಬಿಟ್ಟಿದ್ಯಲ್ಲ ಅದಕ್ಕೆ ಅಲ್ಲಿ. ಸೊ 5 ಚೇಂಜಸ್ ನ ಪಟ 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 ಅಂತ ಹೇಳಿ ಮುಗಿಸಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ ಮಗೆ. 5 ಚೇಂಜಸ್ ನ ನೀವ್ ಹೇಳಿದೀರಾ, ಅದಕ್ಕೆ ನೀವು ಸ್ಟಿಕ್ ಆನ್ ಆಗ್ತೀರಾ ಪಕ್ಕನಾ? ಫ್ರೀಸ್ ಮಾಡ್ಲಾ? ನೋಡಪ್ಪ, ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಫ್ರೀಸ್ ಮಾಡ್ಲಾ ಅಂತ ಫ್ರೀಸಾ? ವೆರಿ ಗುಡ್. ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನ್ ಮಾಡಿರೋ ಚೇಂಜಸ್ ಏನು ಅಂತ. ಓಕೆನಾ? ಆಕ್ಚುಲಿ ನಾನೇ ಹೇಳೋಣ ಅನ್ಕೊಂಡೆ, ಆದ್ರೆ ನನ್ ಕಳ್ಕೃಷ್ಣ ಬರಲ್ಲ. ನನ್ ಕಳ್ಕೃಷ್ಣ ಹೇಳ್ತಾನೆ ಯಾವ್ದು ಎಲ್ಲೆಲ್ಲಿತ್ತು, ಏನೇನ್ ಚೇಂಜ್ ಆಯ್ತು ಅಂತ. ಓಕೆನೇನಾ? ಈಗ ಏನಪ್ಪ ಅಂದ್ರೆ ಫಸ್ಟ್ ಇಂದ ಒಂದೊಂದೇ ಹೇಳ್ಕೊಂಡು ಅಲ್ಲೋಗಿ ಚೇಂಜ್ ಮಾಡ್ಬೇಕು. ಓಕೆನಾ? ಫಸ್ಟ್ ಯಾವ್ದು ಹೇಳ್ತೀಯ? ಛೋಟಾ ಚಾಂಪಿಯನ್ ಆ ಕಡೆ ಇತ್ತು. ಹೋಗಿಡೋಗು. ನೀವು ಮೇಲಿತ್ತು ಅಂತ ಹೇಳಿದ್ರೆ ಅದು ಆ ಕಡೆ ಇದ್ದಿದ್ದು ಈ ಕಡೆ ಇಟ್ಟಿದ್ದಾರೆ. ಬರೋ ಮುಂದೆ ಬರೋ. ನೆಕ್ಸ್ಟ್ ಏನ್ ಚೇಂಜ್? ಆಮೇಲೆ ಆ ಸೊಳ್ಳೆ ಬ್ಯಾಟ್ ಅಲ್ಲಿದ್ದು ಇಲ್ಲಿ ಬಂದೆ. ಸೊಳ್ಳೆ ಬ್ಯಾಟ್ ಆ ಕಡೆ ಇತ್ತು, ಈ ಕಡೆ ಬಂದಿದೆ. ಅದಕ್ಕೆ ಮಾರ್ಕ್ಸ್ ಕೊಡ್ಲಾ? ಕೊಡ್ಲೇ ಅಲ್ವಾ? ಸೊ 1 ಪಾಯಿಂಟ್ ಸಿಕ್ಕಿದೆ ಹೇಮ ಅವ್ರಿಗೆ. ನೆಕ್ಸ್ಟ್ ನಾಯಿ ಮರಿ ಸೆಕ್ಸ್ ಹಾಕೊಂಡಿತ್ತು, ಆದ್ರೆ ಅದ್ಮೇಲೆ ಹೋಗಿದೆ. ಹೋಗಿ ಸರಿ ಮಾಡ್ತೀನ. ಮೇಡಮ್ ನಾಯಿ 2nd ಫ್ಲೋರ್ ಹತ್ತಿತ್ತು, ಅಂದ್ರು. ನೆಕ್ಸ್ಟ್ ಚಿನ್ನ, ಆ ಕ್ಯಾಲೆಂಡರ್ ಅಲ್ಲಿತ್ತು, ಅಲ್ಲಿ ಬಂದಿತ್ತು. ಕ್ಯಾಲೆಂಡರ್ ನನಗೆ ನಿಜವಾಗ್ಲೂ ಕಾಣಿಸ್ತು ನೋಡಿ, ಅಲ್ಲಿತ್ತು ಕ್ಯಾಲೆಂಡರ್. ಮತ್ತೆ ಯಾಕೆ ನೋಡ್ಲಿಲ್ಲ? ಅಲ್ಲಿ ಬಂದಿದ್ದು ಗೊತ್ತಾಗ್ಲಿಲ್ಲ, ನಮಗೂ ಗೊತ್ತಿಲ್ಲ. ನೆಕ್ಸ್ಟ್ ಚಿನ್ನ, ಲಾಸ್ಟ್ ಒನ್. ಅದು ಪ್ರೈಸ್ ಆ ಕಡೆ ಇದ್ದಿದ್ದು ಈ ಕಡೆ ಬಂತದೆ. ಗೊತ್ತಾಯ್ತಾ? ಅದು 2 ಒಂದೇ ತರ ಇದೆಯಲ್ಲ. ಆಮೇಲೆ ನಿಮ್ಗೆ ಗೊತ್ತಿತ್ತು ನನಗೆ ನಿಮ್ಗೆ ಕಂಡಿಡಿಯಕ್ ಆಗಲ್ಲ ಅಂತ, ಅದಕ್ಕೆ ಅದನ್ನ ಶಫಲ್ ಮಾಡಿದೆ, ಎಕ್ಸ್ಚೇಂಜ್ ಮಾಡಿದೆ. ಅದು ಈ ಕಡೆ ಇತ್ತು, ಇದು ಆ ಕಡೆ ಇತ್ತು. 5 ಚೇಂಜಸ್ ಮಾಡಿದೆ ಗುರು. ಅದರಲ್ಲಿ ಮೇಡಮ್ ಗಳಿಸಿದಂತ ಪಾಯಿಂಟ್ ಎಷ್ಟು? 1. ಬಟ್ ಆದ್ರೂ ಆಲ್ಮೋಸ್ಟ್ 10 ಹೇಳಿದೀರಾ. ಆ ಫೋಟೋನು ಹೇಳಿದ್ರಿ, ನಾಯಿನೂ ಹೇಳಿದ್ರಿ, ಬ್ಯಾಟು ಹೇಳಿದ್ರಿ. ಸೊ ನಾನು ಕನ್ಸಿಡರ್ ಮಾಡ್ತೀನಿ. ಸುಮ್ಮನೆ ಊಫಿಗೆ ಸ್ಕೋಪ್ ತಗೊಂಡೆ. ಸೂಪರ್ ಆಗಿ ಆಟ ಆಡಿದ್ದಕ್ಕೆ ಹೇಮ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಅದ್ಭುತವಾಗಿ ಆಡಿದ್ದಕ್ಕೆ ಅಮೃತ್ ನೋನಿ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಕೊಡೋ ಅಮ್ಮಂಗೆ. ಇನ್ನು
ನಮ್ಮ ಅತ್ತೆ ಮಕ್ಕಳು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂದ್ರೆ ಹಿಂಗ್ ಬ್ರೇಕ್ ತಗೊಂಡು ಅವ್ರಿಗೆ ಅಮೃತ್ ನೋನಿ ಕುಡ್ಸಿ ಹಿಂಗ್ ವಾಪಸ್ ಬರೋಷ್ಟ್ರಲ್ಲಿ ಪ್ರಾಪರ್ಟಿ ಇಟ್ಬಿಟ್ಟಿದ್ದಾರೆ. ಪ್ರಾಪರ್ಟಿ ಇಟ್ಬಿಟ್ರು ಆಟ ಆಡೋದ್ ಯಾರು, ಆಟ ಏನು? ಇವಾಗ ಒಂದ್ ಕೆಲ್ಸ ಮಾಡ್ತೀನಿ, ಈ ಆಟ ನಿಮ್ಮಿಬ್ರಿಗೆ ಆಟ ಆಡಿಸ್ತೀನಿ. ಆಕ್ಚುಲಿ ಬೇರೆ ಏನೋ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂತು. ತಿನ್ನೋದು ಅಂದ ತಕ್ಷಣ ಇವೊಂದೊಂದು ರಿಯಾಕ್ಷನ್ ಅವನದೊಂದು ರಿಯಾಕ್ಷನ್. ನಿಮ್ಮೆಲ್ರಿಗೂ ಯಾರು ಜಾಸ್ತಿ ಬಿಸ್ಕೆಟ್ ತಿಂತಾರೆ ಅಂತ ಅನ್ಸುತ್ತೆ ಓಟ್ ಹಾಕ್ಬೇಕೀಗ, ಓಕೆನಾ? ಪೂರ್ಣ ಇಲ್ಲ ಓಟ್ ಹಾಕೋಣ. ಪೂರ್ಣಚಂದ್ರಗೆ ಎಷ್ಟು ಓಟ್? ಅಯ್ಯೋ ಏನೋ ಇದು ಪೂರ್ಣಚಂದ್ರ, ನೀನ್ ತಿನ್ನೋದ್ರ ಬಗ್ಗೆ ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ ಕಣೋ. ಈಗ ನೋಡಿ ಹವಾ ಜ್ಞಾನೇಶಂಗೆ ಎಷ್ಟು ಅಪ್ಪ ಅಮ್ಮನೇ ಕೈ ಎತ್ತಿದ್ದಾರೆ. ಈಗ ಜ್ಞಾನೇಶಿಗೆ ಸಿಕ್ಕಾಪಟ್ಟೆ ಓಟ್ ಬಿದ್ದಿದ್ಯಪ್ಪ. ನಾನು ಪೂರ್ಣನ್ ಕಡೆ. ಇವತ್ತು ಬಿಸ್ಕೆಟ್ ಅಷ್ಟು ನೀನ್ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಈಗ ನನ್ನ ಓಟು ನಿನ್ ಕಡೆ. ಆಕ್ಚುಲಿ ಏನಪ್ಪಾ ಅಂದ್ರೆ ಈಗ ಮನೇಲಿ ಮಕ್ಕಳು ಹಾಲು ಕೊಟ್ರೆ ಕುಡಿಯೋದಕ್ಕೆ ಹಿಂಸೆ ಕೊಡ್ತಾ ಇರ್ತಾರಲ್ಲ, ಕುಡಿಯೋ ಅಂತಿರ್ಬೇಕು. ಅವ್ರು ಓಡಾಡ್ತಿರ್ತಾರೆ ಊರೆಲ್ಲ. ಇವ್ರಿಬ್ರು ಹಂಗೇನ ಹಾಲು ಕುಡಿತಾರೆ. ಹಾಲು ಕುಡಿತಾರ. ಒಂದ್ ಕೆಲ್ಸ ಮಾಡಿಸ್ಬಿಡ್ತೀನಿ ಕಣೋ. ಹಂಗಾದ್ರೆ ಬಿಸ್ಕೆಟ್ ತಿನ್ನುವಾಗ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗತ್ತಲ್ಲ, ಅದಕ್ಕೆ ಅದ್ರ ಜೊತೆ ಹಾಲು ಕೊಡ್ತೀನಿ. ಬಿಸ್ಕೆಟ್ ತಿನ್ನಿ ಹಾಲು ಕುಡಿರಿ, ಬಿಸ್ಕೆಟ್ ತಿನ್ನಿ ಹಾಲು ಕುಡಿ. ಪ್ಯಾಕೆಟ್ ಹಾಲೆಲ್ಲ ಕುಡಿಯೋದಿಲ್ಲ. ನಮ್ಮ ಹಸು ಇರೋವರೆಗೂ ಹಸು ಹಾಲು ಕುಡಿತಾ ಇದ್ರು, ಇವಾಗ ಬಿಟ್ಬಿಟ್ಟಿದ್ದಾರೆ. ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದೀರಾ? ಕುಡಿಯೋದಿಲ್ಲ, ಡೈರಿ ಹಾಲು ಕುಡಿಯಲ್ಲ. ನಮ್ಮ ಮನೇಲಿ ಹಸು ಕರೆದ್ರೆ ಮಾತ್ರ ನಮ್ಮ ಹಸು ಹಾಲು ಮಾತ್ರ ಕುಡಿಯೋದು. ನಿಜವಾಗ್ಲೂ ಕೃಷ್ಣ ಅಂದ್ರೆ ಕಣೋ ನೀವು. ಒಂದ್ ಕೆಲ್ಸ ಮಾಡಿದೀನಿ ಕಣೋ, ನಿಮ್ ಹಸು ಇದೆಯಲ್ಲ ಅದೇ ಬೇರೆ ಕಡೆ ಕೊಟ್ಟಿದ್ದಾರೆ. ಅದ್ ಯಾವ ಮನೆ ಅಂತ ಗೊತ್ತು ನನ್ಗೆ. ಅಲ್ಲಿ ಹೋಗ್ಬಿಟ್ಟು ಹಾಲು ಕರ್ಸ್ಕೊಂಡು ಕಾಯಿಸ್ಕೊಂಡು ತಗೊಂಡ್ ಬರ್ತೀನಿ, ಓಕೆನಾ? ನನ್ನ ಅತ್ತೆ ಮಗಂಗೆ ಹೇಳ್ತೀನಿ. ಅವ್ನ್ ಅತ್ತೆ ಮಗ ಅದೇ ಹಸು ಬೇಕು, ಓಕೆನಾ? ಬ್ಲಾಕ್ ಅಂಡ್ ವೈಟ್ ಅಂಬಾ ಅಂತಿರ್ಬೇಕು ಅದು. ಅತ್ತೆ ಮಗನೇ ಅದೇ ಆ ಹಸು ಕೈಯಲ್ಲಿ ಕರ್ಕೊಂಡ್ ಬಂದಿರೋ ಅಂತ ಹಾಲು ತಗೊಂಬರ್ರಪ್ಪ. ಯಾರು ಜಾಸ್ತಿ ಬಿಸ್ಕೆಟ್ ತಿಂದು ಜಾಸ್ತಿ ಹಾಲು ಕುಡಿತೀರಾ ಅವರು ಕೌಂಟ್ ಯಾರು ಮಾಡ್ಕೊಳ್ತೀರಾ? ಒಂದ್ ಕೆಲ್ಸ ಮಾಡಿ, ಆ ಕಡೆ ಇರೋರೆಲ್ಲ ಪೂರ್ಣ ಎಷ್ಟು ತಿಂದ ಅಂತ ಕೌಂಟ್ ಮಾಡ್ಕೊಳ್ಳಿ, ಈ ಕಡೆ ಇರೋರೆಲ್ಲ ಜ್ಞಾನೇಶ್ ಎಷ್ಟು ತಿಂದ ಅಂತ ಕೌಂಟ್ ಮಾಡ್ಬೋದು. ಯಾರಾದ್ರೂ ಚೀಟಿಂಗ್ ಮಾಡಿದ್ರು ನೀವು ಒಂದೆರಡು ಎಕ್ಸ್ಟ್ರಾ ಹೇಳಿ. ರೆಡಿ? ಓಕೆನಾ? ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಪ್ಪ ಅಮ್ಮ ಇಬ್ರು. ಅಪ್ಪ ಜ್ಞಾನೇಶ್ ವಿಶ್ ಮಾಡಿಲ್ಲ, ಆಮೇಲೆ ಓಡಿಸ್ಕೋತಾರೆ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಹಾಲು ಕತ್ಕೊಳ್ರೋ, ಈಸಿ ಆಗುತ್ತೆ. ಬೇಡವಾ? ಯಾಕೆ? ಅದೇ ಹಸು ಹಾಲು ಅದು. ಏನೋ ತೊಡ್ದಾಗ ಜ್ಞಾನೇಶ್ ಅಂದಿದ್ ನೋಡಿ 2 ಬಿಸ್ಕೆಟ್ ಒಟ್ಟಿಗೆ ತಿಂತಾನೆ ಅನ್ಕೊಂಡೆ. ಸಪೋರ್ಟ್ ಮಾಡಿ ಜೋರಿಗೆ. ಪೂರ್ಣ 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 10 ಬಿಸ್ಕೆಟ್ ತಿಂದಿದ್ದಾನೆ. ಎಷ್ಟನೇದು? ನನ್ನ ಓಟು ಜ್ಞಾನೇಶ್ ಕಡೆ. ನೀವೆಲ್ಲ ಪೂರ್ಣನ್ ಕಡೆ ಅಲ್ಲ, ನಾ ಜ್ಞಾನೇಶ್ ಕಡೆ. ಏನಪ್ಪ ನನ್ ಜ್ಞಾನೇಶ್ ಚೆನ್ನಾಗಿ ತಿಂತಾ ಇದ್ದಾರೆ. ಇದು ಒಂದ್ ಸಿಪ್ ತಗೊಳ್ಳೋ. ಇದು ನೀರ್ ಕುಡಿಬೇಡ, ಬಾರ ಇಲ್ಲಿ ಒಂದ್ ಸಿಪ್ ಕುಡಿಯೋದು. ನೀನಾದ್ರೂ ಒಂದ್ ಸಿಪ್ ಕುಡಿಯೋ. ಒಂದ್ ಸಿಪ್ ತಗೊಳ್ಳೋ. ಒಂದ್ ನನ್ಗೋಸ್ಕರ ಎಲ್ಲಾಡು. ಚೆನ್ನಾಗಿದೆ ತಾನೆ? ಚೆನ್ನಾಗಿಲ್ವಾ? ಹಾಲು ಕುಡಿಯೋ ಒಂದ್ ಸಿಪ್ಪು. ಕುಡಿಯೋ ಏನಾಗಲ್ಲ. ಯಾರು ಕುಡಿತಾರ ಇಲ್ಲ, ಈಗ ಸೊನಾಲಿಗೂ ಕುಡಿತಾವಲ್ಲ ನೋಡು. ಅಪ್ಪ ಅಣ್ಣ ನೀವೇ ಕುಡ್ಸೋಣ. ಅಮ್ಮ ನೀವ್ ಈ ಕಡೆ ತೊಗೊಳ್ಳಿ. ಬೇಗ 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 ಬೇಕಿಂಗ್ ಹೋಗ್ಲಿ.
ಅವ್ರಿಗೆ 1 kg ಚಾಕ್ಲೇಟ್ ಗಿಫ್ಟು. ಈಗ ಇನ್ನೊಂದು ವಿಶಿಷ್ಟವಾದ ವಿಷಯ ಏನಪ್ಪಾ ಅಂದ್ರೆ, ಈಗ ಮಕ್ಕಳೇನಾದ್ರೂ ಹಾಲು ಕುಡಿದು ಖಾಲಿ ಮಾಡ್ಲಿಲ್ಲ ಅಂದ್ರೆ 5 ನಿಮಿಷ ಮುಗಿದ ನಂತರ ತಂದೆ ತಾಯಿ ಹಾಲು ಕುಡಿದು ಖಾಲಿ ಮಾಡ್ತಾರೆ. ಬರ್ಲಿ ಚಪ್ಪಾಳೆ ಅಪ್ಪ ಅಮ್ಮಗೆ. 10, 9, 8, 7, 6, 5, 4, 3 ಸ್ಟಾಪ್. ಜ್ಞಾನೇಶ್ ಅವರೇ, ಹೆಂಗ ಅನ್ನಿಸ್ತು ತಿಂದು? ನಿಂಗೆ ರೈಮ್ಸ್ ಬಂದ್ರೆ ಹೇಳು. ಒಂದು ರೈಮ್ಸ್ ಹೇಳು, ಯಾವ್ದಾದ್ರು ಒಂದು ರೈಮ್ ಹೇಳ. ಜಾನಿ ಓಪನ್ ಯೋರ್ ಮೌತ್, ಎಲ್ಲ. ಈಗ ಯಾರು ಎಷ್ಟು ತಿಂದಿದ್ದಾರೆ ಅಂತ ನಾವು ಡಿಸಿಷನ್ ತಗೊಳಕ್ಕೆ ಮುಂಚೆ ನಾನು ಆಗ್ಲೇ ಹೇಳ್ದಾಗೆ ಹಾಲು ನಮ್ಮ ಮಕ್ಳು ಕುಡಿಲಿಲ್ಲ, ವೇಸ್ಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಸೊ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಮಕ್ಳು ಏನಾದ್ರು ಕುಡಿತಾರೆ ಮ್ಯಾಮ್, ನಾವು ಹಾಲು ಕುಡಿಯಲ್ಲ. ನೀವುಂಟು ಅವರುಂಟು. ಈಗ ಹೆಂಡತಿ ಕುಡಿಸ್ತಾರೆ, ಗಂಡ ಕುಡಿತಾರೆ. ಏನನ್ನ? ಹಾಲನ್ನ. ಕಲ್ತ್ಕೊಳ್ರಲ್ಲ ಅಪ್ಪಾಜಿ ನೋಡಿ. ಈಗ ಯಜಮಾನ್ರು ಹೆಂಡತಿ ಕುಡಿಸ್ತಾರೆ, 2 ಸಿಪ್ಪು. ಅದು ಮಲ್ಗೆ ಹೂವು ಕೊಟ್ಟಿಲ್ವ ಇವತ್ತು? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಹಂಗೆ ಇತ್ತು. ಈಗ ರಿಸಲ್ಟ್ ಹೇಳುವಂತ ಸಮಯ. ನನ್ನ ಜ್ಞಾನೇಶ್ ಎಷ್ಟು ತಿಂದಿದ್ದಾನೆ ಅಂತ ನಾನು ಆಮೇಲೆ ಹೇಳ್ತೀನಿ. ನಿಮ್ಮ ಪೂರ್ಣಚಂದ್ರ ಎಷ್ಟು ನಿಮ್ ಪೂರ್ಣಚಂದ್ರ ಎಷ್ಟು ತಿಂದಿದ್ದಾನ್ರು? ಅವ್ರ ಪೂರ್ಣ 15 ತಿಂದ್ರೆ ನನ್ ಜ್ಞಾನೇಶ್ 50 ತಿಂದಿದ್ದಾನೆ. ಈಗ ಪೂರ್ಣಚಂದ್ರ ಎಷ್ಟು ತಿಂದಿದ್ದಾನೆ ಅಂತ ನನ್ನ ಅತ್ತೆ ಮಕ್ಕಳು ಲೆಕ್ಕ ಇಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಪೂರ್ಣಚಂದ್ರ ತಿಂದಿರುವಂತ ಬಿಸ್ಕೆಟ್ ನ ಸಂಖ್ಯೆ 7. ನನ್ನ ಜ್ಞಾನೇಶ ಎಷ್ಟು ತಿಂದಿರೋದು? ನನ್ನ ಜ್ಞಾನೇಶ್ ತಿಂದಿರೋದು 13 ಬಿಸ್ಕೆಟ್. 7 13 ಆದ್ರೂ ಬಿಸ್ಕೆಟ್ ಆಟ ಅಂದ ತಕ್ಷಣ ಇವನ್ ಕಣ್ಣಲ್ಲಿ ಒಂದು ತೇಜಸ್ ಇತ್ತು. ಆ ತೇಜಸ್ನ ನೋಡ್ರಿ ಗೊತ್ತಾಯ್ತು ನನ್ಗೆ ಬಿಸ್ಕೆಟ್ ಅಂದ್ರೆ ಇಷ್ಟ ನಿನ್ಗೆ ಅಂತ ಅಲ್ಲೇನೋ. ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ಜ್ಞಾನೇಶ್ ಫೇವರೇಟ್ ಬಿಸ್ಕೆಟ್ ಸಿಗ್ತದೆ. ಮಧುಶ್ರೀ ರಾಗಿಡೆ ಅವ್ರ ಕಡೆಯಿಂದ ಈ ಬಿಸ್ಕೆಟ್ಸ್ ವಿನ್ನರ್ ಆದಂತ ಜ್ಞಾನೇಶ್ಗೆ. ಪೂರ್ಣಚಂದ್ರ ಜೊತೆ ಶೇರ್ ಮಾಡ್ತೀಯಾ? ಮತ್ತೆ ಯಾಕೆ ಈ ಕಡೆ ಕೊಡ್ತಾ ಇದೀಯ? ಆ ಕಡೆ ಕೊಡ್ಬೇಕು ತಾನೆ. ಶೇರ್ ಮಾಡ್ತೀಯಾ? ಸಖತ್ ಹೆಲ್ದಿ ಬಿಸ್ಕೆಟ್ಸ್ ತಿನ್ನು. ಓಕೆ, ಬಟ್ ಸೂಪರ್ ಆಗಿ ಆಡಿದಕ್ಕೆ ಇಬ್ರಿಗೂ ಜೋರ ಚಪ್ಪಾಳೆ. ಈಗ ಪ್ರಾಪರ್ಟಿ ಸಮೇತ ವಾಪಸ್ ಬರ್ತೀವಿ ಅಂತ ಹೇಳ್ದೆ. ಹಂಗಾದ್ರೆ ಇವ್ರೇನ ಪ್ರಾಪರ್ಟಿ ಅನ್ಕೋಬೇಡಿ. ಇವ್ರು ಆಟ ಆಡೋರು, ಅದು ಪ್ರಾಪರ್ಟಿ, ಇದು ಪ್ರಾಪರ್ಟಿ. ಆಟ ಏನು ಅಂತ ಹೇಳ್ಬಿಡ್ತೀನಿ ಈಗ, ಓಕೆನಾ? ಆಟ ಏನಪ್ಪಾ ಅಂದ್ರೆ, ಫಸ್ಟ್ ಅಣ್ಣನ ಕಿವಿಗೆ ಹೆಡ್ಫೋನ್ ಹಾಕಿದೀವಲ್ಲ, ಅದ್ರಲ್ಲಿ ಮ್ಯೂಸಿಕ್ ಬರ್ತಾ ಇರುತ್ತೆ ಅಣ್ಣ. ಅವಾಗ ಫುಲ್ ಡಾನ್ಸ್ ಮಾಡ್ಬೋದು ನೀವು, ಜಿಂಗ್ ಚಿಕ್ಕೆ ಅಂತ. ಆವಾಗ ನಾನ್ ಮೇಡಮ್ಗೆ ಈ ಕಾರ್ಡ್ ಅಲ್ಲಿ ಏನ್ ಬರ್ದಿದ್ಯೋ ಅದನ್ನ ಹೇಳ್ತೀನಿ. ಅದು ಪಿಕ್ಚರ್ ಹೆಸರಾಗಿರ್ಬೋದು, ಅಥವಾ ಒಂದ್ ಡೈಲಾಗ್ ಆಗಿರ್ಬೋದು, ಊರ್ ಹೆಸರಾಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಅದನ್ನ ನೀವು ಅವ್ರಿಗೆ ಆಕ್ಟ್ ಮಾಡಿ ತೋರಿಸ್ಬೇಕು. ಅವ್ರು ಅದನ್ನ ಗೆಸ್ ಮಾಡಿ ಏನು ಅಂತ ಹೇಳ್ಬೇಕು. ಓಕೆನಾ? ಆಕ್ಚುಲಿ ಹೋಗ್ಲಿ ಪಾಪ ಅನ್ಸ್ತಾ ಇದೆ ಮಹಾಲಕ್ಷ್ಮಿ ಅವ್ರಿಗೆ ನೋಡ್ತಾ ಇರೋದ್ ನೋಡಿದ್ರೆ. ಲಿಪ್ ಮೂವ್ಮೆಂಟ್ ಮಾಡ್ಬೋದು ಮೇಡಮ್, ಯಾಕಂದ್ರೆ ಮ್ಯೂಸಿಕ್ ಹಾಕಿರ್ತೀವಲ್ಲ. ಆದ್ರೆ ಜೋರಾಗಿ ಹೇಳೋಂಗಿಲ್ಲ, ಲಿಪ್ ಮೂವ್ಮೆಂಟ್ ಮಾಡ್ಬೋದು. ಓಕೆನಾ? ಮೆತ್ತಿಗೆ ನೀವು ಹೇಳಬಹುದು. ಓಕೆನಾ? ಆಕ್ಷನ್ ಮಾಡಿ ತೋರಿಸ್ಬೋದು. ಓಕೆನಾ? ಫಸ್ಟ್ ಹೆಸರು ಅಣ್ಣ ಕಣ್ಮುಚ್ಕೊಳ್ಳೋಣ. ಅತ್ತೆ ಮಕ್ಕಳ ಮ್ಯೂಸಿಕ್ ಹಾಕ್ರೋ. ಫಸ್ಟ್ ಹೆಸರು ಏನಪ್ಪಾ ಅಂದ್ರೆ, ಕಣ್ಣು ಮುಚ್ಕೊಳ್ಳಿ. ಓಕೆನಾ? ನೀವು ರೆಡಿನೇನ್ರಪ್ಪ? ಓಕೆ ರೆಡಿನಾ? ಆನ ಕಣ್ ತೆಗೀರಿ. ಒಳ್ಳೆ ಹಾಡು ಓಡ್ತಾ ಇದೆ. ಬೇಡ ಆಕ್ಷನ್ ತೋರಿಸಿ. ಬೇಡ ಫುಲ್ ಹೇಳಿ. ಬೇಡ ನಮ್ಮ ಮುಂದೆ ಪೊಗರು, ನಮ್ಮನೇಲಿದೆ ಟಗರು. ಬೇಡ ನಮ್ಮ ಮುಂದೆ
ಅಣ್ಣ ಈ ಮದ್ವೆ ಬೇಡ ಅಂತವ್ರ ನಾನು ನೀನು ನನ್ ಮುಂದೆ ನಾನು ಮುಂದೆ ನನ್ನ ಮಕ್ಕಳು ನನ್ ಮುಂದೆ ಏನೋ ಒಂದಿಷ್ಟು ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾನೆ ಇಲ್ಲ. ಜೋರ ಸ್ವಲ್ಪ ಜನ ಬೇಡ ನಮ್ ಮುಂದೆ ಪೊಗರು ಕೈಯಲ್ಲಿ ತೋರಿಸಿ. ಪೊಗರು ಬೇಡ ಬೇಡ ಹಾಲು ಮಕ್ಕಳು ಕುಡಿಯಲ್ವಾ? ಇನ್ನು ಅಲ್ಲೇ ಇದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಗೆಸ್ ಮಾಡಿ. ಮಾಡಿ ಮೇಡಮ್. ಈಗ ಮುಂದೆ 30ರಿಂದ ವಾಪಸ್ ಎಣಿಸ್ಬೇಕು ನಾವೆಲ್ರು. 10ರಿಂದ 10 ಬೇಡ ಬೇಡ 8 7 6 5 ಬೇಡ ಮುಂದೆ ಹೇಳಿ guess ಮಾಡಿ. ಏನೋ ಗೊತ್ತಾಯ್ತಲ್ಲ. 2ನೇ ಪಾಯಿಂಟ್ ಮಹಾಲಕ್ಷ್ಮಿ ಅವ್ರಿಗೆ ಸಿಕ್ಕಿಲ್ಲ. ಅಣ್ಣ ಇಷ್ಟೇ ಹೇಳಿದವರು. ಬೇಡ ನನ್ ಮುಂದೆ ಪೊಗರು, ನಮ್ಮ ಹತ್ರ ಇದೆ ಟಗರು. ನಿಮ್ಮ ಹತ್ರ ಟಗರು ಇದೆಯಾ? ಹೌದು ಮೇಡಮ್. ಮತ್ತೆ ಇಬ್ರು ಹೇಳಿಲ್ವಾ? ಗೊತ್ತಾಗ್ತಿಲ್ಲ ಮೇಡಮ್. ಎಷ್ಟು ಟಗರು ಇದೆ ಮನೇಲಿ? ಇದೆ ಒಂದು 10. 10ಕ್ಕೆ ಒಂದಾದ್ರೂ ಹೇಳದ್ ಬೇಡವಣ್ಣ? ನೀವು ಟಗರು ಅಂತ ಏನಾದ್ರೂ ತೋರ್ಸದ್ ಬೇಡ ಮೇಡಮ್? ಕೊಂಬೆಲ್ಲ ತೋರಿಸ್ಲೇ ಇಲ್ಲ. ಕೊಂಬು ತೋರ್ಸಿದ್ರೆ ಹೇಳ್ತಾ ಇದ್ರಲ್ವಣ್ಣ? ನಿಮ್ದು ತಪ್ಪು ಮೇಡಮ್. ನನ್ನ ಅಣ್ಣ ಕರೆಕ್ಟ್ ಆಗವ್ರೆ. ರೆಡಿನಾ? ಕಣ್ಣು ಮುಚ್ಕೋಬೇಕು. ಗೋಡೆಗೆ ಹೊಡಿತಾರೆ ಸುಣ್ಣ, ಮುಖಕ್ಕೆ ಹಾಕ್ತಾರೆ ಬಣ್ಣ. ಓಕೆನಾ? ನೀವೆಲ್ಲ ನೋಡ್ಕೊಂಡ್ಬಿಡ್ರಪ್ಪ. ರೆಡಿ? ಅಣ್ಣ ರೆಡಿನಾ? ನೋಡಿ, ಗೋಡೆಗೆ ಹೊಡಿತಾರೆ ಬಣ್ಣ, ಮುಖಕ್ಕೆ ಬಳಿತಾರೆ ಬಣ್ಣ. ಮುಖಕ್ಕೆ ಸುಣ್ಣ ಬಳಿತಾರೆ ಬಣ್ಣ ಗೋಡೆಗೆ ಬಣ್ಣ, ಗೋಡೆ ಪಾಯಿಂಟು ಸುಣ್ಣ ಸುಣ್ಣ ಸುಣ್ಣ, ಮುಖಕ್ಕೆ ಬಳಿತಾರೆ ಬಣ್ಣ, ಮುಖಕ್ಕೆ ಬಣ್ಣ ಮುಖಕ್ಕೆ ಬಣ್ಣ ಸುಣ್ಣ ಬಳ್ಕೊಳ್ಳಕ್ಕೆ ಮೇಕಪ್, ಬೇರೆ ಬೇರೆ ಮುಖಕ್ಕೆ ಬಳಿತಾರೆ ಬಣ್ಣ. ಸುಣ್ಣ ಸುಣ್ಣ. ಗೋಡೆಗೆ ಬಳಿತಾರೆ ಸುಣ್ಣ, ಮುಖಕ್ಕೆ ಬಳಿತಾರೆ ಬಣ್ಣ. ಗೋಡೆಗೆ ಇನ್ನು ಜೋರಾಗಿ ಹೇಳಿ ಮೇಡಮ್. ಗೋಡೆಗೆ ಇನ್ನೊಂದ್ ಜೋರಾಗಿ, ಇನ್ನೊಂದ್ ಜೋರಾಗಿ. ಗೋಡೆ ಪೈಂಟ್ ಹೊಡೆದಿರೋದ. ಮುಖಕ್ಕೆ ಆ ಪೇಂಟ್ ನ ಮುಖ ಪಡ್ಕೊಂಡ್ರೆ ಚೆನ್ನಾಗ್ ಕಾಣ್ತೀನ ಕೇಳ್ತವ್ರೆ. ಮೇಕಪ್ ಚೆನ್ನಾಗದೆ ಅಂತ ಇದೆಯಾ? ಗೋಡೆಗೆ ಹೊಡಿತಾರೆ ಸುಣ್ಣ ಸುಣ್ಣ ಸುಣ್ಣ. ಗೋಡೆಗೆ ಹೊಡಿತಾರೆ ಸುಣ್ಣ. ಇದು ಸುಣ್ಣ ಹೊಡೆದು ಎಷ್ಟು ವರ್ಷ ಆಯ್ತು ಅಂತ. ಗೋಡೆಗೆ ಹೊಡಿತಾರೆ ಸುಣ್ಣ, ಅದಾಯ್ತು ಮೇಡಮ್. ನೆಕ್ಸ್ಟ್ ಹೇಳಿ. ಮುಖಕ್ಕೆ ಬಳಿತಾರೆ ಬಣ್ಣ. ಇವಳು ಗೋಡೆ ತೋರಿಸ್ತಾಳೆ, ಸುಣ್ಣ ತೋರಿಸ್ತಾಳೆ ಮೇಡಮ್. ಹೆಂಗೆ ಮೇಡಮ್ ಇದು? ಗೋಡೆ ತೋರಿಸ್ತಾಳೆ, ಸುಣ್ಣ ತೋರಿಸ್ತಾಳೆ, ಅಲ್ಲ ಸುಣ್ಣ ತೋರಿಸ್ತಾಳೆ, ಗೋಡೆ ತೋರಿಸಿದ್ರೆ ಯಾವ್ದು ಪೈಂಟ್ ಮಾಡೋರು ಗೊತ್ತಾಯ್ತಾ ಇಲ್ಲ. ಗೋಡೆಗೆ ಬಳಿತಾರೆ ಸುಣ್ಣ, ಮುಖಕ್ಕೆ ಬಳಿತಾರೆ ಬಣ್ಣ. ಬಣ್ಣ 9 ಯಾರಿಗೆ? ನಿಮ್ಗೆ ಮೊದ್ಲೇ ಮೇಕಪ್ ಮಾಡ್ದವ್ರ? ಮೊದ್ಲೇ ಮೇಕಪ್ ಮಾಡ್ದವ್ರ? ಗೊತ್ತಾಯ್ತಲ್ಲ ಮೇಡಮ್. ನೀವ್ ಯಾರ ಬರ್ತಿರೋದು? ಅವರೇ ಅದಕ್ಕಿಂತ ಚೆನ್ನಾಗಿ ಹೇಳ್ತಾರೆ. ಸೂಪರ್ ಅಣ್ಣ, ಕೊಡೋಣ ಕೈಯ. ಜೈ. ಆದ್ರೂ ನಮ್ಮ ಕಡೆಯಿಂದ ನಾವು ಮಾಡಿದ ಪ್ರಯತ್ನ ಇದನ್ನ. ಹಾಕಿದ್ದರೆ ಬಣ್ಣ. ಮ್ಯಾಮ್ ಹೇಳಲ್ಲ ಅವರು. ಮನೆ ತುಂಬಾ ಅಕ್ಕಿ ಚೀಲ, ಊರ್ ತುಂಬಾ ಕೋತಿ ಬಾಲ. ಇದನ್ ಕೊಟ್ರೆ ಇವ್ರು ಇವತ್ತಿಗೆ ಹೇಳಲ್ವಾ? ನನಗ್ ಬಂತಲ್ಲ ತಕ್ಷಣ. ಮೇಡಮ್ ಈ ಊರ ಹೆಸರೇನು ಹೇಳಿ? ಹೆಚ್ಚುಗೊಲ್ಲಳ್ಳಿ. ಅದನ್ನ ಹೇಳಿ ಮೇಡಮ್. ಈ ಊರ ಹೆಸರು, ಊರು ಈ ಊರು ಯಾವ್ದು? ಈ ಊರು ಹೆಚ್ಚುಗೊಳ್ಳಳ್ಳಿ. ಈ ಹೆಚ್ಚುಗೊಲ್ಲಳ್ಳಿ ಅದೇನ್ ಪುಣ್ಯ ಮಾಡಿತ್ತಪ್ಪ? ಪುಣ್ಯ ಭೂಮಿ ಇದು ಅಣ್ಣ. ಸೂಪರ್ ಅಣ್ಣ. ಕಣ್ ಮುಚ್ಕೊಳ್ಳೋಣ. ನಿಮ್ಮ ಮಾವನವ್ರ ಹೆಸರೇನು? ನರಸಿಂಹಮೂರ್ತಿ. ನರಸಿಂಹಮೂರ್ತಿ ಅವರ ಮಗ ಅಶ್ವಥ. ಇಷ್ಟೇ. ಇದನ್ನ ಹೇಳ್ಬಿಟ್ರೆ ಗ್ರೇಟ್ ಅಣ್ಣ ನೀವು. ರೆಡಿ? ನಿಮ್ಮ ಸಂಯೋಜನೆ ಈಗ. ಅಪ್ಪನ ಹೆಸರು, ಅಪ್ಪಂದು ಹೆಸರು ಸ್ವಲ್ಪ ಜೋರಾಗಿಡಿ. ಅಪ್ಪನ ಹೆಸರು ಅಪ್ಪ ನರಸಿಂಹಮೂರ್ತಿ. ನೀನು ಪುಟ್ಟರಾಜಮ್ಮ. ನಿನ್ನ ಹೆಸರು? ನನ್ನ ಹೆಸರು ಅಶ್ವಥ್. ನರಸಿಂಹಮೂರ್ತಿ ಅಪ್ಪ, ಮಗ ನೀನು, ಮತ್ತೆ ನರಸಿಂಹಮೂರ್ತಿ, ಪುಟ್ಟರಾಜಮ್ಮ, ಅಶ್ವಥ್, ದೇವವತಿ. ನೀನು ಮತ್ತೆ ಅಪ್ಪ ಇಬ್ರೆ. ಅವ್ರ ಹೆಂಗ್ ಹೇಳಿದ್ರು ಅಂದ್ರೆ ಅರ್ಚಕರು ನಿಂತ್ಕೊಂಡಿರ್ತಾರಲ್ಲ, ಅರ್ಚಕರು ನಿಂತ್ಕೊಂಡು ನರಸಿಂಹಮೂರ್ತಿ, ಪುಟ್ಟರಾಜಯ್ಯ, ಅಮ್ಮ
ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಅಣ್ಣ, ಪೂಜಾರಿ ತರ. ಹಾ, ಅಪ್ಪ ಮಗ ನೀನು ಇಬ್ರೇ ಹೆಸರು. ಅಪ್ಪ ಇಬ್ರು ಮಕ್ಳು. ಅಲ್ಲ, ಅಪ್ಪ 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 ಮತ್ತೆ ನೀನು. ಅಪ್ಪ ಇದ್ದವರಲ್ಲಿ ಅಪ್ಪ ನಾನು ಹೆಸರು ಹೆಸರು ಹೇಳ್ರಿ. ಹೆಸರು ನರಸಿಂಹ ಮೂರ್ತಿ, ಮಗ ಅಶ್ವಥ್. ಕೈಯಲ್ಲಿ ತೋರಿಸಿ. ಮಗ ನರಸಿಂಹ ಮೂರ್ತಿ. ಇಬ್ರು ಮಕ್ಳು. ಅಲ್ಲ ಅಲ್ಲ, ಅಪ್ಪನ ಹೆಸರು ನರಸಿಂಹ ಮೂರ್ತಿ. ಅಪ್ಪ ಅಪ್ಪ 3 ಜನ. ಹೆಸರು ಇಬ್ರು ಹೆಸರು 3 ಜನ. ಅಲ್ಲ, ಅಪ್ಪನ ಹೆಸರು. ಅಮ್ಮ ಅಲ್ಲ, ನರಸಿಂಹ ಮೂರ್ತಿ. ಗೊತ್ತಾಯ್ತಾ ಇಲ್ಲ? ಅಣ್ಣ, ನರಸಿಂಹಮೂರ್ತಿ ಮಗ ಅಶ್ವಥ್. ಒಬ್ನೇ ಮಗ ನಾನು. ಒಬ್ಬನೇ ಅಶ್ವಥ, ಒಬ್ಬನೇ ನರಸಿಂಹಮೂರ್ತಿ ಮಗ ಅಶ್ವಥ್. ಇಷ್ಟೇ ಇದ್ದಿದ್ದಣ್ಣ. ಹೌದಾ ಮೇಡಮ್? ಹೇಳೇನ? ನರಸಿಂಹಮೂರ್ತಿ ಮಗ ಅಶ್ವಥ್. ಅಷ್ಟೇ ಅಣ್ಣ. ಮಗ ಅಂದ್ರೆ ಏನಣ್ಣ ಹಿಂಗಂದ್ರೆ? ಅದೇ ಎಷ್ಟು ಜನ ಮಕ್ಳು ನಂಗೆ ಗೊತ್ತಾಯ್ತು. ಬಟ್ ಆದ್ರೂ ಸೂಪರ್ ಆಗಿ ಆಡಿದ್ರಿ ನೀವಿಬ್ರು. ಅದ್ಭುತವಾಗಿ ಆಡಿದ್ದಕ್ಕೆ ನಿಮ್ಗೆ ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಗಿಫ್ಟ್ ಹ್ಯಾಂಪರ್ ಇದೆ ಅತ್ತೆ ಮಕ್ಕಳ. ಸೂಪರ್ ಆಗಿ ಆಡಿದ್ದಕ್ಕೆ ನಿಮ್ಮಿಬ್ರಿಗೆ ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಮೇಡಮ್ ಜಾಸ್ತಿ ಮಸಾಲ ಹಾಕಿ ಮಾಡ್ಕೊಡ್ಲಿಲ್ಲ ನಿಮ್ಗೆ ಅಣ್ಣ. ಇನ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನೀವು. ಓಕೆನಾ? ನೆಕ್ಸ್ಟ್ ಗೇಮ್ ಏನು ಅಂತ ಗೊತ್ತಾ? ಇಲ್ಲ ಮ್ಯಾಮ್, ಗೊತ್ತಿಲ್ಲ. ಈ ಡಂಶರಾಟ್ಸ್ ಅಂತೂ ಆಡ್ಸ್ಬೇಡಿ ಮೇಡಮ್. ಅದು ಇವ್ರ ಜೊತೆ ಬೇಡವೇ ಬೇಡ ಅಂತ ಹೇಳ್ತಾ ಇದಾರೆ. ಆದ್ರೆ ಆಟ ಏನು ಅಂತ ನನಗೂ ಗೊತ್ತಿಲ್ಲ. ಗೊತ್ತಾಗದ್ ಯಾವಾಗ? ಅತ್ತೆ ಮಕ್ಳು ಬಂದು ಹೇಳ್ದ. ಅದನ್ನ ಚೆನ್ನಾಗಿ ಹೇಳ್ತೀರಣ್ಣ. ಅತ್ತೆ ಮಕ್ಳ ಬರ್ರು. ಈಗ ಪ್ರಾಪರ್ಟಿನ ಅತ್ತೆ ಮಕ್ಳು ತಂದಿಟ್ಟಿದ್ದಾರೆ. ಇಬ್ರು ಬ್ಯೂಟಿಫುಲ್ ಆಗಿರೋ ಹುಡುಗಿರು ರೆಡಿ ಆಗಿದ್ದಾರೆ. ನಿಮ್ಮ ಹೆಸರು ಸ್ವಾತಿ, ನಿಮ್ಮ ಹೆಸರು ಚಿತ್ರ, ಕರೆಕ್ಟಾ? ಸೂಪರ್. ಈಗ ಸ್ವಾತಿ ಚಿತ್ರ ಈ ಆಟನ ಆಡ್ತಾ ಇದಾರೆ. ಆಟ ಏನು ಅಂತ ಹೇಳಕ್ ಮುಂಚೆ ಸ್ವಾತಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದೀರಾ? ಲವ್ಲಿ. ಚಿತ್ರಗೆ ಚಿತ್ರನ್ ಗ್ಯಾಂಗ್ ದೊಡ್ಡದಾಗಿದೆ. ಯಾರ್ ಗ್ಯಾಂಗ್ ದೊಡ್ಡದಾಗಿದೆ ನಾನು ಅವ್ರ ಹತ್ರ ಹೋಗಲ್ಲ. ಯಾರ್ ಗ್ಯಾಂಗ್ ಚಿಕ್ಕದಾಗಿದೆ ಅವ್ರ ಹತ್ರ ಹೋಗ್ತೀನಿ. ನಾನು ಇವತ್ತು ಸ್ವಾತಿಗ್ ಸಪೋರ್ಟ್. ಓಕೆ, ಇವಾಗ ಆಟ ಏನು ಅಂತ ಹೇಳ್ತೀನಿ. ಆಟ ಏನಪ್ಪಾ ಅಂದ್ರೆ, ಬೌಲ್ ಅಲ್ಲಿ ಅಕ್ಕಿ ಹಿಟ್ಟಿದೆ, ಅದ್ರೊಳಗೆ 6 ಕಾಯಿನ್ ಇದೆ. 6 ಕಾಯಿನ್ ಅನ್ನ ನೀವು ತೆಗೆದು ಹುಡುಕಿ ಬೌಲ್ಗೆ ಹಾಕ್ಬೇಕು. ಇದಕ್ಕೆ ನಾನ್ ನಿಮ್ಗೆ ಕೊಡ್ತಾ ಇರೋ ಕಾಲಾವಕಾಶ 5 ನಿಮಿಷಗಳು. ಮುಖಾನ ಹಿಂಗೆ ಬಗ್ಗಿಸ್ತೀರಾ, ಬೌಲ್ ಹತ್ರ ಉಫ್ ಉಫ್ ಅಂತೀರಾ, ಕಾಯಿನ್ ಸಿಕ್ಕಿದ ತಕ್ಷಣ ಬಾಯಲ್ಲಿ ಹಿಂಗ್ ತಗೊಂಡು ಬೌಲ್ಗೆ ಹಾಕ್ತೀರಾ. ಇಷ್ಟೇ ಆಟ. ರೆಡಿ ಇದೀರಾ ಆಟ ಆಡಕ್ಕೆ? ಆಲ್ ದ ಬೆಸ್ಟ್. ಸ್ವಾತಿ, ಚಿತ್ರ, ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ನಾನ್ ಚಿತ್ರನ್ ಕಡೆ ಚಿತ್ರ. ಯಾರು ಸಪೋರ್ಟ್ ಮಾಡ್ತಾ ಇದ್ರು? ಸ್ವಾತಿ ಒಂದು ಸಿಗ್ಲಿಲ್ವಲ್ಲಮ್ಮ? ಉರ್ಬಮ್ಮ, ಉರ್ಬು ಜೋರ್ ಬಗುರು, ಉರ್ಬು. ವೆರಿ ಗುಡ್. ಸಿಕ್ತು, ಚಿತ್ರನ್ ಸಿಕ್ತು. ಸ್ವಾತಿಗೆ 2 ಸಿಕ್ತು. ವೆರಿ ಗುಡ್, ವೆರಿ ಗುಡ್. ಹುಡ್ಕೋ ಹಂಗೇನೆ. ವೆರಿ ಗುಡ್, ವೆರಿ ಗುಡ್. 2.5 ನಿಮಿಷ ಆಗಿದೆ. ನಾನ್ ಚಿತ್ರನ್ ಕಡೆ ಚಿತ್ರ 20, 19, 18, 17, 6, 5, 4, 3, 2, 1
ಫಸ್ಟ್ ಅಕ್ಕಂಗ್ ಮಿರರ್ ತೋರಿಸ್ಬಿಡ್ತೀನಿ, ಆಮೇಲೆ ತಂಗಿಗೆ ತೋರಿಸ್ತೀನಿ. ಓಕೆ, ರೆಡಿ? ಏನೇ ಆದ್ರೂ ಲಿಪ್ಸ್ಟಿಕ್ ಮಾತ್ರ ಹೋಗಿಲ್ಲ. ಲವ್ಲಿ ಪೌಡರ್ ಹಾಕೊಂಡು ರೆಡಿ ಆದಂಗಿದೆ. ಈಗ ಚಿತ್ರ ಲಿಪ್ಸ್ಟಿಕ್ ಇದೆಯಾ ಇಲ್ವಾ ನೋಡೋಣ. ಏನ್ ಅನ್ನಿಸ್ತಾ ಇದೆ ಚಿತ್ರ ಈ ಮೇಕಪ್ ನೋಡಿ? ಮೇಕಪ್ ಮೇಲೆ ಆಸಕ್ತಿ ಹೋಗಿದೆ. ಸೂಪರ್ ಆಗಿ ಹೇಳಿದ್ರು. ಸದ್ಯ ಜೀವನದ ಮೇಲೆ ಆಸಕ್ತಿ ಹೋಗಿದೆ ಅಂತ ಹೇಳಿಲ್ಲ, ಜಸ್ಟ್ ಮೇಕಪ್ ಇಂದ ನ್ಯಾಚುರಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತೀರಾ ಗೊತ್ತಾ? ಅದಕ್ಕೆ ಮೇಡಮ್ ನಿಮ್ಗೆ ಏನ್ ಅನ್ಸ್ತು ಮೇಡಮ್ ಮಾತಾಡಿ? ಹಸಿಟೆಲ್ಲ ಮೂಗೊಳಗಡೆ ಹೋಗ್ಬಿಡ್ತು. ಅದೇ ಯಾಕೆ ಕಳ್ಸಿದೀವಿ ಅಂದ್ರೆ ಕೊರೋನಾ ಹೋಗ್ಬಾರ್ದು ಮೂಗಳಿಗೆ, ಹಸಿಟ್ಟು ಹೋಗ್ಬಿಡ್ಲಿ ಅಂತ. ಈಗ ಯಾರು ಎಷ್ಟು ಕಾಯಿನ್ ನ ಕಲೆಕ್ಟ್ ಮಾಡಿದಾರೆ ಅಂತ ನೋಡುವಂತ ಸಮಯ. ಸ್ವಾತಿ ಅವರೇ, ಎಷ್ಟು ಕಾಯಿನ್ ಕಲೆಕ್ಟ್ ಮಾಡಿದೀರಾ? ವಾಪಸ್ ಹಿಟ್ಟಿಗೆ ಹಾಕಿ. 1 2 3. ಚಿತ್ರ 1 2 3 4. ಅದ್ಭುತವಾಗಿ ಆಳಿಗೆದ್ದಿರೋದು ಚಿತ್ರಾಗೆ ಬರಲಿ ಮತ್ತೊಮ್ಮೆ ಜೋರ ಚಪ್ಪಾಳೆ. ಹೇಮಾ ಅವರೇ, ನನ್ಗಂತೂ ನಿಮ್ ಇಡೀ ಕುಟುಂಬದ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಚೆನ್ನಾಗಿ ಮಾತಾಡಿದ್ರಿ ಎಲ್ಲರೂ ಅಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರಿ. ಬಿಸ್ಕೆಟ್ ಕರಗ್ತೇನೋ ಡೈಜೆಸ್ಟ್ ಆಯ್ತಾ ಹೊಟ್ಟೆ ಒಳಗೆ? ಮಕ್ಕಳು ಚೆನ್ನಾಗಿ ಆಡಿದ್ರಿ, ನೀವಿಬ್ರು ಅಂತೂ ಸೂಪರ್ ಆಗಿ ಆಡಿದ್ರಿ. ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ಆಟ ಆಡಿದ್ರು ಇಡೀ ಕುಟುಂಬ, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ನಮ್ಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ನಮ್ಮನೆಗೂ ಬರ್ತಾರಲ್ಲ ಜಿ ಕನ್ನಡದವರು ಅಂತ. ಸೋ ಸ್ವೀಟ್ ಆಫ್ ಯು, ಸೋ ಸ್ವೀಟ್. ಸೂಪರ್ ಆಗಿ ಮಾತಾಡಿದ್ದಕ್ಕೆ, ಆಟ ಆಡಿದ್ದಕ್ಕೆ ನಿಮ್ಗೆ ಸುಗುಣ ಸಿಲ್ಕ್ಸ್ ಕಡೆನ ಒಂದು ಸೀರೆ ಇದೆ ಅತ್ತೆ ಮಕ್ಕಳ. ಸುಗುಣ ಸಿಲ್ಕ್ಸ್, ಉತ್ರಳ್ಳಿ ಮೇನ್ ರೋಡ್, ಬ್ಯಾಂಗ್ಳೂರು. ಇಲ್ಲಿ ಚೂಡಿದಾರ್ ಸಿಗುತ್ತೆ, ಲೆಗ್ಗಿಂಗ್ ಸಿಗುತ್ತೆ, ಸಾರಿ ಸಿಗುತ್ತೆ. ಈ ಸೀರೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಜಿ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ಅತ್ಯವ ಅದನ್ನ ನೀವೇ ನೆರವೇರಿಸಬೇಕು. ಇವ್ರು ಜಾಸ್ತಿ ಮಾತಾಡಲ್ಲ, ಏನಿದ್ರು ನಗ್ತಾ ಇರ್ತಾರೆ ಅಷ್ಟೇ. ನಿಮ್ಮ ಮನೆ ಮಹಾಲಕ್ಷ್ಮಿಗೆ ಕಿರೀಟ. ಆಕ್ಚುಲಿ ನಿಮ್ ಇಡೀ ಕುಟುಂಬದಲ್ಲಿ ಎನರ್ಜಿ ಸೂಪರ್ ಗುರು, ಲವ್ಲಿ ಎನರ್ಜಿ ಇತ್ತು. ಹಾಗಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡೋದಕ್ಕೆ ನನಗೆ ಎನರ್ಜಿ ಸಿಕ್ತು. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮಿಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೆ ಸನ್ಮಾನ ಮಾಡ್ಬೇಕಿತ್ತು. 2 ನಿಮಿಷ. ಶಾಬಾಸ್, ಅಂತೂ ಇಂತೂ ಟಾಪಿ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ಈ ರೀತಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 5 ಗಂಟೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನಸ್ಸಲ್ಲಿ ಖುಷಿ ಇರ್ಲಿ. ನಿಮ್ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಹೋಗಿ ಬರ್ತೀವಿ. ನಮಸ್ಕಾರ.